ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಸುಸ್ವಾಗತ ದೀಕ್ಷಾ ಕರ್ನಾಟಕಕ್ಕೆ. ಸೊ 20ನೇ ತಾರೀಕಿಗೆ ಫಿಸಿಕ್ಸ್ ಎಕ್ಸಾಮ್ ಇದೆ, ಎಲ್ರಿಗೂ ಗೊತ್ತಲ್ವಾ. ಸೊ ಸೆಕೆಂಡ್ PUC ಫಿಸಿಕ್ಸ್ ಎಕ್ಸಾಮ್ ಇಸ್ ಆನ್ 20th March. ಸೊ ಇನ್ನು ಅಪ್ರಾಕ್ಸಿಮೇಟ್ಲಿ ಒಂದೇ ದಿನ ಉಳಿದಿರೋದು. ಸೊ ಇದರಲ್ಲಿ ಹೆಂಗಾದರೂ ಪೂರ್ತಿ ಇಡೀ ಸಿಲೆಬಸ್ನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಎಲ್ರಿಗೂ ಗೊತ್ತು ತಾನೆ. ಸೊ ಅದಕ್ಕೆ ನಾವೇನು ತಂದಿದ್ದೀವಿ, ನಾವು ಕೆಲವೊಂದು ಹಿಂದಿನ ವರ್ಷಗಳು ಒಂದು 10 ವರ್ಷಗಳ ತನಕ ಇರೋ ಕ್ವೆಶನ್ ಪೇಪರ್ನ ಅನಲೈಸ್ ಮಾಡಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂದರೆ ಈ ಕೊನೆ ನಿಮಿಷದಲ್ಲಿ ಜಸ್ಟ್ ಯಾವ್ಯಾವ ಒಂದು ಟಚ್ ಅಪ್ ಮಾಡ್ಬೋದು, ರಿವೈಸ್ ಮಾಡ್ಬೋದು ಅಂತ ಇಂಪಾರ್ಟೆಂಟ್ ಟಾಪಿಕ್ಸ್ ತಂದಿದ್ದೀವಿ. ಅದು ನಮ್ಮದು ಈ 2023 ಎಕ್ಸಾಮ್ಗೆ ಬಂದಿರೋ ಬ್ಲೂ ಪ್ರಿಂಟ್ ಪ್ರಕಾರ ಯಾವ ಚಾಪ್ಟರ್ಗೆ ವೆಯ್ಟೇಜ್ ಜಾಸ್ತಿ ಇದ್ದು ಅಲ್ಲಿಂದ ಶುರು ಮಾಡಿ ಕಡಿಮೆ ವೆಯ್ಟೇಜ್ ಇರೋ ಚಾಪ್ಟರ್ ತನಕ ಇಡೀ ಎಲ್ಲ ಚಾಪ್ಟರ್ಗೂ ಮಾಡಿದೀವಿ. ಸೊ ನೋಡೋಣ ಒಂದೊಂದಾಗಿ, ಬನ್ನಿ. ಸೊ ಮೊದಲನೇ ಚಾಪ್ಟರ್ ಇಂಪಾರ್ಟೆನ್ಸ್ ವೈಸ್ ನೋಡಿದ್ರೆ ಫಸ್ಟ್ ಕರೆಂಟ್ ಎಲೆಕ್ಟ್ರಿಸಿಟಿ ಬರುತ್ತೆ. ಸೊ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಯಾವ್ಯಾವುದು ಫೋಕಸ್ ಮಾಡ್ಬೇಕಂತ ನೋಡೋಣ. ಸೊ ಫಸ್ಟ್ ವೀಟ್ಸ್ಟೋನ್ ಬ್ರಿಡ್ಜ್. ಸೊ ವೀಟ್ಸ್ಟೋನ್ ಬ್ರಿಡ್ಜ್ ತುಂಬಾ ಇಂಪಾರ್ಟೆಂಟ್. ವೀಟ್ಸ್ಟೋನ್ ಬ್ರಿಡ್ಜ್ ಅಲ್ಲಿ ತುಂಬಾ ಕ್ವೆಶನ್ಸ್ ಬಂದಿದೆ. ಸೊ ಈ ಸಲ ಸ್ಯಾಂಪಲ್ ಪೇಪರ್ ಒಂದು ಕ್ವೆಶನ್ ಬಂದಿದೆ, ಬ್ಯಾಲೆನ್ಸಿಂಗ್ ಕಂಡೀಷನ್ ಡಿರೈವ್ ಮಾಡೋಕ್ಕೆ. ಸೊ ಬ್ಯಾಲೆನ್ಸಿಂಗ್ ಕಂಡೀಷನ್ ಡೆರಿವೇಶನ್. ಸೊ ಅದೊಂದು ಇಂಪಾರ್ಟೆಂಟ್ ಟಾಪಿಕ್ ಕಿರ್ಚಾಫ್ಸ್ ಬ್ರಿಡ್ಜ್. ಆಮೇಲೆ ಕಿರ್ಚಾಫ್ಸ್ ರೂಲ್ಸ್ ಮತ್ತೆ ಬಹಳ ಇಂಪಾರ್ಟೆಂಟ್ ಟಾಪಿಕ್. ಸೊ ಕಿರ್ಚಾಫ್ಸ್ ರೂಲ್ ಅಲ್ಲಿ 2 ರೂಲ್ಸ್ ಗೊತ್ತಿರಬೇಕು, ಅವ್ರದ್ದು ಕನ್ಸರ್ವೇಷನ್ ಲಾ ಜೊತೆ ಇರೋ ರಿಲೇಷನ್ ಇದೆ. ಸೊ ವಿಚ್ ಕನ್ಸರ್ವೇಷನ್ ಲಾ ಇಸ್ ರಿಲೇಟೆಡ್ ಟು ದಿ ಜಂಕ್ಷನ್ ರೂಲ್, ವಿಚ್ ಇಸ್ ರಿಲೇಟೆಡ್ ಟು ಲೂಪ್ ರೂಲ್. ಸೊ ಅದಿದೆ. ಆಮೇಲೆ ನ್ಯೂಮರಿಕಲ್ ಬರ್ಬೋದು, ಒಂದು ಡಯಾಗ್ರಾಮ್ ಕೊಟ್ಟು, ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಕೊಟ್ಟು ಸಾಲ್ವ್ ಮಾಡೋಕ್ಕೆ. ಸೊ ದಟ್ ಕಿರ್ಚಾಫ್ಸ್ ಲಾ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಸೊ ವೀಟ್ಸ್ಟೋನ್ ಬ್ರಿಡ್ಜ್ ಅಂಡ್ ಕಿರ್ಚಾಫ್ಸ್ ಲಾ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಗ್ಯಾಲ್ವೆನಿಕ್ ಸೆಲ್ಸ್. ಸೊ ಸೆಲ್ಸ್ EMF ಕಂಡುಹಿಡಿಯೋದು, ಆಮೇಲೆ ಅವ್ರದ್ದು ಕಾಂಬಿನೇಷನ್, ಪ್ಯಾರಲಲ್ ಕಾಂಬಿನೇಷನ್ ಆಫ್ ಸೆಲ್ಸ್, ಆಮೇಲೆ ಸೀರೀಸ್ ಕಾಂಬಿನೇಷನ್. ಸೊ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ಗ್ಯಾಲ್ವೆನಿಕ್ ಸೆಲ್. ಆಮೇಲೆ ಕಾಂಬಿನೇಷನ್ ರೆಸಿಸ್ಟರ್ಸ್. ಕಾಂಬಿನೇಷನ್ ರೆಸಿಸ್ಟರ್ಸ್ ಬರ್ಬೋದು ಅಂದರೆ ಕೆಲವೊಂದು ಸೋರ್ಸಸ್ ಅಲ್ಲಿ ಔಟ್ ಆಫ್ ಸಿಲೆಬಸ್ ಅಂತ ತೋರಿಸಿದ, ಬಟ್ ಸ್ಟಿಲ್ ಯು ಪ್ಲೀಸ್ ಫೋಕಸ್ ಆನ್ ಕಾಂಬಿನೇಷನ್ ರೆಸಿಸ್ಟರ್ಸ್. ಒಂದ್ಸಲ ಕೇಳ್ಬೋದು, ಯಾಕಂದ್ರೆ ಸ್ಯಾಂಪಲ್ ಪೇಪರ್ ಒಂದು ಕ್ವೆಶನ್ ಕೊಟ್ಟಿದ್ದಾರೆ ಬೇಸ್ಡ್ ಆನ್ ಕಾಂಬಿನೇಷನ್ ರೆಸಿಸ್ಟರ್. ಸೊ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ಪ್ಲೀಸ್ ಲುಕ್ ಇನ್ ಟು ದಟ್. ಡ್ರಿಫ್ಟ್ ವೆಲಾಸಿಟಿ ಭಾಳ ಇಂಪಾರ್ಟೆಂಟ್. ಡ್ರಿಫ್ಟ್ ವೆಲಾಸಿಟಿ ಇದು ಕ್ವೆಶನ್ 2 ವರ್ಷ ಹಿಂದೆ ಕೇಳಿದ್ದಾರೆ, 2020 ಇಲ್ಲಾಂದ್ರೆ 2019 ಯಾವುದೊಂದು ಪೇಪರಲ್ಲಿ ಕೇಳಿದ್ದಾರೆ. ಸೊ ಡ್ರಿಫ್ಟ್ ವೆಲಾಸಿಟಿ ಡೆರಿವೇಶನ್, ಆಮೇಲೆ ಬರೀ ಡ್ರಿಫ್ಟ್ ವೆಲಾಸಿಟಿ ಡೆರಿವೇಶನ್ ಅಲ್ಲ, ಅದರದ್ದು ಕರೆಂಟ್ ಮತ್ತೆ ಕರೆಂಟ್ ಡೆನ್ಸಿಟಿ J, ಆಮೇಲೆ ಕಂಡಕ್ಟಿವಿಟಿ ಸಿಗ್ಮಾ ಜೊತೆ ಎಲ್ಲ ಯಾವ ತರ ರಿಲೇಶನ್ಶಿಪ್ ಇದೆ ಅದ್ರ ಡೆರಿವೇಶನ್ ಓದಿ ಖಂಡಿತ ಬರ್ಬೋದು, ಚಾನ್ಸ್ ಜಾಸ್ತಿ ಇದೆ. ಅಟ್ಲೀಸ್ಟ್ ಥಿಯರಿ ಕ್ವೆಶನ್ ಆದ್ರೂ ಬರ್ಬೋದು. ಆಲ್ರೈಟ್. ಆಮೇಲೆ ಕೊನೆಯಲ್ಲಿ ಕಾರ್ಬನ್ ರೆಸಿಸ್ಟರ್ಸ್. ಕಾರ್ಬನ್ ರೆಸಿಸ್ಟರ್ಸ್ ಮತ್ತೆ ಇನ್ನೂ ಸ್ವಲ್ಪ ಚಾನ್ಸಸ್ ಇದೆ ಬರುತ್ತಾ ಇಲ್ವಾ ಅಂತ ಸ್ಯಾಂಪಲ್ ಪೇಪರ್ ಕೊಟ್ಟಿದ್ದಾರೆ. ಸೊ ಎನಿವೇ ಯು ಜಸ್ಟ್ ಲುಕ್ ಇಟ್ ಅಪ್ ಟು ದಟ್. ಆ ನ್ಯೂಮೋನಿಕ್ ಗೊತ್ತಿಲ್ಲ, BB ರಾಯ್ ಹ್ಯಾಡ್ ಅ ವೆರಿ ಗುಡ್ ವೈಫ್. ಸೊ ದಟ್ ನಿಮೋನಿಕ್ ಪ್ಲೀಸ್ ಫಾಲೋ ಇಟ್, ಸೊ ದಟ್ ಯು ನೋ ಎಲ್ಲ ಕಾನ್ಸೆಪ್ಟ್ಸು ಕವರ್ ಮಾಡಿದ್ರೆ ಅಟ್ಲೀಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಯಾವುದು ಬಿಟ್ಟಿಲ್ಲ ಅಂತ ನಿಮ್ಗೊಂದು ಕಾನ್ಫಿಡೆನ್ಸ್ ಇರುತ್ತೆ. ಆಲ್ ರೈಟ್. ಸೊ ನೆಕ್ಸ್ಟ್ ಚಾಪ್ಟರ್ ನೋಡೋಣ. ನೆಕ್ಸ್ಟ್ ಚಾಪ್ಟರ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಅಗೇನ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ವಿ ಹ್ಯಾವ್ ಡಿಸ್ಕಸ್ ಸೋ ಮೆನಿ ಟೈಮ್ಸ್ ಬಿಫೋರ್. ಸೊ ಇದರಲ್ಲಿ ಫೋರ್ಸ್ ಬಿಟ್ವೀನ್ ಪ್ಯಾರಲ್ ಕಂಡಕ್ಟರ್ಸ್ ಬಹಳ ಮುಖ್ಯ, ಯಾಕೆಂದ್ರೆ ಈ ವರ್ಷ ಸ್ಯಾಂಪಲ್ ಪೇಪರ್ಲ್ಲೂ ಕೊಟ್ಟಿದ್ದಾರೆ, ಹಿಂದಿನ ವರ್ಷ 2 ವರ್ಷ ಅದರಲ್ಲೂ ಕೊಟ್ಟಿದ್ದಾರೆ. ಸೊ ಫೋರ್ಸ್ ಬಿಟ್ವೀನ್ ಪ್ಯಾರಲ್ ಕಂಡಕ್ಟರ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಒನ್ಸ್ ಅಗೇನ್. ಆಮೇಲೆ ಬಯೋಟ್ ಸವರ್ಟ್ ಲಾ, ಇದೆಲ್ಲ ತುಂಬಾ ರಿಪೀಟೆಡ್ ಕ್ವೆಶನ್ಸ್. ಇದು ಬಯೋಟ್ ಸವರ್ಟ್ ಲಾ ಅದು ಸರ್ಕ್ಯುಲರ್ ಲೂಪ್, ಸೆಂಟ್ರಲ್ ಏನಿರುತ್ತೆ, ದೂರ ಹಿಂಗಿರುತ್ತೆ, ಅದರ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲ ತುಂಬಾ ಇಂಪಾರ್ಟೆಂಟ್. ಸೊ ದೀಸ್ ಆರ್ ಆಲ್ ಸ್ಟಾಕ್ ಕ್ವೆಶನ್ಸ್. ಬಯೋಟ್ ಸವರ್ಟ್ ಲಾ, ಆಂಪಿಯರ್ ಸರ್ಕ್ಯೂಟ್ ಲಾ ಅಲ್ಲಿ ಸ್ಟ್ರೇಟ್ ಕಂಡಕ್ಟರ್, ಸಾಲಿನಾಯ್ಡ್, ಟೊರಾಯ್ಡ್. ಸೊ ಡೆರಿವೇಶನ್ ಕೇಳ್ಬೋದು, ರಿಲೇಟೆಡ್ ಥಿಯರಿ ಕ್ವೆಶನ್ಸ್ ಕೇಳ್ಬೋದು, ನ್ಯೂಮರಿಕಲ್ಸ್ ಕೇಳ್ಬೋದು. ಎಸ್ಪೆಷಲಿ ಸ್ಟ್ರೇಟ್ ಕಂಡಕ್ಟರ್ ಸಾಲಿನಾಯ್ಡ್ ಅಲ್ಲಿ ತುಂಬಾ ನ್ಯೂಮರಿಕಲ್ಸ್ ಕೇಳ್ಬೋದು. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಸೈಕ್ಲೋಟ್ರಾನ್ ಮತ್ತೆ ಕೆಲವೊಂದು ಸೋರ್ಸಸ್ ಕೊಟ್ಟಿದ್ದಾರೆ, ಸಿಲೆಬಸ್ ಇಂದ ಡಿಲೀಟ್ ಆಗಿದೆ ಹಂಗೆಲ್ಲ. ಆದ್ರೂ ಒಂದು 1 ಮಾರ್ಕ್ ಕ್ವೆಶನ್, 2 ಮಾರ್ಕ್ ಕ್ವೆಶನ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾಕಂದ್ರೆ ಸ್ಯಾಂಪಲ್ ಪೇಪರ್ ಮತ್ತೆ ಕೊಟ್ಟಿದ್ದಾರೆ. ಸ್ಯಾಂಪಲ್ ಪೇಪರ್ ತುಂಬಾ ಮುಖ್ಯ. ಒಂದ್ಸಲ ನೋಡಿ ನೀವು, ಒಂದು ಜಸ್ಟ್ ಗೋ ಥ್ರೂ ದಿ ಸ್ಯಾಂಪಲ್ ಪೇಪರ್. ಸೊ ಅದರಿಂದ ಒಂದು ಸಣ್ಣ ಐಡಿಯಾ ಸಿಗುತ್ತೆ ನಿಮಗೆ ಯಾವ್ಯಾವ ಟಾಪಿಕ್ಸ್ ಇನ್ಕ್ಲೂಡ್ ಆಗುತ್ತೆ, ಆಗಬಹುದು, ಆಗಲ್ಲ ಅಂತ. ಮತ್ತೆ ಲಾರೆನ್ಸ್ ಫೋರ್ಸ್. ಅಗೇನ್ ಲಾರೆನ್ಸ್ ಫೋರ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಫಾರ್ಮುಲಾ ಇದೆಯಲ್ಲ ಲಾರೆನ್ಸ್ ಫೋರ್ಸ್, ಒಂದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಅ ಚಾರ್ಜ್ ಕಂಡಕ್ಟರ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್. ಅದರಲ್ಲಿ ನ್ಯೂಮರಿಕಲ್ಸು ಬರ್ಬೋದು, ತುಂಬಾ ಮುಖ್ಯ. ನ್ಯೂಮರಿಕಲ್ಸ್ ಅಲ್ಲಿ ರಿಲೇಷನ್ ಬಿಟ್ವೀನ್ ರೇಡಿಯಸ್ ಅಂಡ್ ಮಾಸ್, ಅಂದ್ರೆ 2 ಪಾರ್ಟಿಕಲ್ಸ್ ಕೊಡ್ತಾರೆ. ಸೊ ಅದ್ರದ್ದು ವೆಲಾಸಿಟಿ ಸೇಮ್ ಆಗಿರ್ಬೋದು, ಕೈನೆಟಿಕ್ ಎನರ್ಜಿ ಸೇಮ್ ಆಗಿರ್ಬೋದು, ಮೊಮೆಂಟಮ್ ಸೇಮ್ ಆಗಿರ್ಬೋದು, ರೇಡಿಯಸ್ ಅಲ್ಲಿ ಹೆಂಗ್ ಡಿಫರೆನ್ಸ್ ಇರುತ್ತೆ. ಸೊ ಅಂತ ಕ್ವೆಶನ್ಸ್ ನ್ಯೂಮರಿಕಲ್ಸ್ ಅಲ್ಲಿ ಕೇಳ್ಬೋದು 1 ಮಾರ್ಕ್ 2 ಮಾರ್ಕ್ ಅಲ್ಲಿ. ಪ್ಲೀಸ್ ಬಿ ಕೇರ್ಫುಲ್ ಅಬೌಟ್ ದಟ್. ಮತ್ತೆ ಗ್ಯಾಲ್ವನೋಮೀಟರ್ ಆಲ್ಸೋ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಗ್ಯಾಲ್ವನೋಮೀಟರ್ ಅಲ್ಲಿ ಕನ್ವರ್ಷನ್ ಮನಸ್ಸಲ್ಲಿ ಇಟ್ಕೊಳ್ಳಿ. ಕನ್ವರ್ಷನ್ ಬಹಳ ಇಂಪಾರ್ಟೆಂಟ್. ಕನ್ವರ್ಷನ್ ಆಫ್ ಗ್ಯಾಲ್ವನೋಮೀಟರ್ ಇಂಟು ವೋಲ್ಟ್ ಮೀಟರ್ ಮತ್ತೆ ಆಮೀಟರ್. ಸೊ ಅದರಲ್ಲಿ ಜಾಸ್ತಿ ಡೆರಿವೇಶನ್ ಅಂತ ಏನು ಕೇಳೋದಿಲ್ಲ, ಬಟ್ ಅದ್ರದ್ದು ಪ್ರಿನ್ಸಿಪಲ್ ಕೇಳ್ಬೋದು. ಆಮೇಲೆ ಟರ್ಮಿನಾಲಜೀಸ್ ಅಂದ್ರೆ ಫಿಗರ್ ಆಫ್ ಮೆರಿಟ್, ಆಮೇಲೆ ಕರೆಂಟ್ ಸೆನ್ಸಿಟಿವಿಟಿ, ವೋಲ್ಟೇಜ್ ಸೆನ್ಸಿಟಿವಿಟಿ, ಅದನ್ನು ಸ್ವಲ್ಪ ಒಂದ್ಸಲ ಯು ಜಸ್ಟ್ ರನ್ ಥ್ರೂ ಇಟ್, ಒಂದ್ಸಲ ನೋಡಿ. ಸೊ ಮನಸ್ಸಲ್ಲಿ ಇರುತ್ತೆ, ಆಯ್ತಾ.
ಆಮೇಲೆ ನಮ್ದು ನೆಕ್ಸ್ಟ್ ಟಾಪಿಕ್ ಯಾವುದು ನೋಡಿ. ಸೊ ಇಟ್ ಇಸ್ ಸೆಮಿಕಂಡಕ್ಟರ್ ಡಿವೈಸಸ್, ಬಹಳ ಇಂಪಾರ್ಟೆಂಟ್. ಸೆಮಿಕಂಡಕ್ಟರ್ ಡಿವೈಸಸ್ ಅಲ್ಲಿ ಅಪ್ಲಿಕೇಶನ್ ಆಫ್ ಡಯೋಡ್ಸ್. ಅಪ್ಲಿಕೇಶನ್ ಆಫ್ ಡಯೋಡ್ಸ್ ಫಸ್ಟ್. ಸೊ ಅಪ್ಲಿಕೇಶನ್ ಆಫ್ ಡಯೋಡ್ಸ್ ಅಂದ್ರೆ ಡಯೋಡ್ ಯಾವ ರೀತಿಯಲ್ಲಿ ನಾವು ಡೈಲಿ ಲೈಫ್ ಯೂಸ್ ಮಾಡ್ತೀವಿ. ಸೊ ಆಪ್ಟೋ ಎಲೆಕ್ಟ್ರಾನಿಕ್ ಡಿವೈಸಸ್ ವಿಚ್ ಆರ್ LED, ಫೋಟೋ ಡಯೋಡ್ ಅಂಡ್ ಸೋಲಾರ್ ಸೆಲ್. ಸೊ ದೇ ಆರ್ ದಿ ಟಾಪ್ ಪ್ರಯಾರಿಟಿ. ಮತ್ತೆ ರೆಕ್ಟಿಫೈರ್ಸ್ ಕೂಡ. ರೆಕ್ಟಿಫೈರ್ಸ್ ಹೋದ ವರ್ಷನೂ ಕೇಳಿದ್ದಾರೆ, ಆಮೇಲೆ ಈ ವರ್ಷ ಸ್ಯಾಂಪಲ್ ಪೇಪರ್ ಇದೆ. ಸೊ ರೆಕ್ಟಿಫೈರ್ಸ್ ಅಗೇನ್ ವೆರಿ ಇಂಪಾರ್ಟೆಂಟ್. ಸೊ ಪ್ಲೀಸ್, ಮತ್ತೆ 2 ಸಲ ಕೇಳಿದ್ದಾರೆ. ಸೊ ರೆಕ್ಟಿಫೈರ್ಸ್ ದೇರ್ ಆರ್ ಚಾನ್ಸ್ ದೇ ಕ್ಯಾನ್ ಆಸ್ಕ್ ಆರ್ ನಾಟ್ ಆಸ್ಕ್. ಅದರ್ ಡಿವೈಸಸ್ ಹ್ಯಾಸ್ ನಾಟ್ ಬಿನ್ ಆಸ್ಕ್. ಸೊ ಮೋರ್ ಚಾನ್ಸಸ್ ಆಫ್ ದೆಮ್ ಬೀಯಿಂಗ್ ಆಸ್ಕ್. ಅದು ಸ್ವಲ್ಪ ಜಾಸ್ತಿ ಕೇಳಕ್ ಚಾನ್ಸಸ್ ಇದೆ. ಸೊ ಇಡೀ ಅಪ್ಲಿಕೇಶನ್ ಆಫ್ ಡಯೋಡ್ಸ್ ನ ಫುಲ್ ಫೋಕಸ್ ಮಾಡಿ ಅದ್ರದ್ದು ಇನ್ನ ಬರಿತಾ ಇರಿ, ಬರ್ದು ಪ್ರಾಕ್ಟೀಸ್ ಮಾಡ್ತಾ ಇರಿ, ಮನಸ್ಸಲ್ಲಿ ಇರುತ್ತೆ. ಓಕೆ, ಸೊ ವರ್ಕಿಂಗ್ ಅಂಡ್ ಆಲ್ ದಟ್. ಆಮೇಲೆ ಪಿ ಎನ್ ಜಂಕ್ಷನ್ ಡಯೋಡ್ ಬಹಳ ಮುಖ್ಯ. ಪಿ ಎನ್ ಜಂಕ್ಷನ್ ಡಯೋಡ್ ಅಲ್ಲಿ IV ಕ್ಯಾರೆಕ್ಟರಿಸ್ಟಿಕ್, ಫಾರ್ವರ್ಡ್ ಬಯಾಸ್ಡ್, ರಿವರ್ಸ್ ಬಯಾಸ್ಡ್. ಸೊ ಫಾರ್ವರ್ಡ್ ಬಯಾಸ್ ಅಲ್ಲಿ ಏನೇನಾಗುತ್ತೆ ಎಲ್ಲ ಪ್ರತಿಯೊಂದು ಪ್ರಾಸೆಸ್, ಡಿಫ್ಯೂಷನ್ ಮತ್ತೆ ಇದು ನಮ್ಮ ಡಿಪ್ಲಿಷನ್ ರೀಜನ್ ಸಣ್ಣ ಆಗೋದು, ಆಮೇಲೆ ಅದೇ ರಿವರ್ಸ್ ಬಯಾಸ್ ಅಲ್ಲಿ ಏನಾಗ್ತದೆ. ಸೊ ದೇ ಆರ್ ವೆರಿ ಇಂಪಾರ್ಟೆಂಟ್. ಸೊ ದಿ ಪ್ರಾಸೆಸಸ್ ಅಂಡ್ ಎವ್ರಿಥಿಂಗ್ ವಿಚ್ ಇಸ್ ಇನ್ವಾಲ್ವ್ ಟು ಪಿ ಎನ್ ಜಂಕ್ಷನ್ ಡಯೋಡ್. ಟೈಪ್ಸ್ ಆಫ್ ಡಯೋಡ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ದೇ ಹ್ಯಾವ್ ಆಸ್ಕ್ಡ್ ಫಾರ್ 1 ಮಾರ್ಕ್ 2 ಮಾರ್ಕ್ 1 ಮಾರ್ಕ್ 2 ಮಾರ್ಕ್ ಕ್ವೆಶ್ಚನ್ ಅಲ್ಲಿ ಕೇಳಿದ್ದಾರೆ ಪಿ ಎನ್ ಜಂಕ್ಷನ್. ಅದು ಸ್ಯಾಂಪಲ್ ಪೇಪರ್ ಕೇಳಿದ್ದಾರೆ. PN ಜಂಕ್ಷನ್, ಪಿ ಟೈಪ್, ಎನ್ ಟೈಪ್ ಅಂದ್ರೆ ಯಾವ ತರ ಸೆಮಿ ಕಂಡಕ್ಟರ್ಸ್, ಅದರದ್ದು ವ್ಯತ್ಯಾಸ ಏನು, ಅದರದ್ದು ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಏನು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಟೈಪ್ಸ್ ಆಫ್ ಸೆಮಿ ಕಂಡಕ್ಟರ್ಸ್. ಆಮೇಲೆ ಲಾಜಿಕ್ ಗೇಟ್ಸ್ ಗೊತ್ತು. ಲಾಜಿಕ್ ಗೇಟ್ಸ್ ಬಹಳ ಈಸಿ ಕಾನ್ಸೆಪ್ಟ್ ಅದು, ಆದರೂ ಮಿಸ್ ಮಾಡಬೇಡಿ. ನಾನು ಮುಂಚೆ ಬಹಳ ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ, ಯಾವ ಸಣ್ಣ ಟಾಪಿಕ್ ಆದರೂ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಆ ಒಂದು ಟಾಪಿಕ್ ಇಂದ ನೀವು ತುಂಬಾ ಕಳ್ಕೋಬಹುದು. ಸೊ ಪ್ಲೀಸ್ ಡೋಂಟ್ ಡೂ ದಟ್ ಮಿಸ್ಟೇಕ್ ಆಫ್ ಅಂಡರ್ ಎಸ್ಟಿಮೇಟಿಂಗ್ ಎನಿ ಟಾಪಿಕ್. ಲಾಜಿಕ್ ಗೇಟ್ಸ್ ಖಂಡಿತ ಓದಿ, ಆಯ್ತಾ. ಸೊ ಆಮೇಲೆ ನೆಕ್ಸ್ಟ್ ಟಾಪಿಕ್ ಯಾವ್ದು ನೋಡೋಣ. ನೆಕ್ಸ್ಟ್ ಟಾಪಿಕ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್. ಬಹಳ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್, ಅಂಡ್ ಲಾಟ್ ಆಫ್ ಪೀಪಲ್ ಮೇಕ್ ಮಿಸ್ಟೇಕ್ ಆಲ್ಸೋ ಇನ್ ದಿಸ್. ಸೊ ಪ್ಲೀಸ್ ಗಿವ್ ಅ ಥೊರೋ ರಿವಿಷನ್ ಆನ್ ದಿಸ್. ಸೊ ಗಾಸ್ ಲೋ ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಡೈರೆಕ್ಟ್ ಕ್ವೆಶನ್ ಕೇಳಿದಾರೆ. ಸೊ ಡೈರೆಕ್ಟ್ ಕ್ವೆಶನ್ ಅಂದ್ರೆ ಇದು ಗಾಸ್ ಲೋ, ಅದು ಸುಮಾರು ಅಪ್ಲಿಕೇಶನ್ ಇದೆ. ಇನ್ಫೈನೈಟ್ಲಿ ಲಾಂಗ್ ರಾಡ್ ಅಲ್ಲಿ ಸುತ್ತು ಹೆಂಗಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್, ಇನ್ಫೈನೈಟ್ ಪ್ಲೇನ್ ಶೀಟ್ ಹೆಂಗಿರುತ್ತೆ, ಆಮೇಲೆ ಸರ್ಕ್ಯುಲರ್ ಸ್ಪೆರಿಕಲ್ ಶೆಲ್ ಆಕ್ಚುಲಿ ಡಿಲೀಟ್ ಆಗಿದೆ ಕೆಲವೊಂದು ಸೋರ್ಸಸ್ ಪ್ರಕಾರ. ಸೊ ಅದನ್ನ ಜಾಸ್ತಿ ಫೋಕಸ್ ಮಾಡ್ಬೇಕಂದ್ರೆ ನಾನು ಹೇಳಲ್ಲ, ಬಿಕಾಸ್ ಯು ಕ್ಯಾನ್ ಗಿವ್ ಇಟ್ ಅ ರೆಸ್ಟ್. ಸೊ ಇದನ್ನ ಜಾಸ್ತಿ ಫೋಕಸ್ ಮಾಡಿ. ಸೊ ಇನ್ಫೈನೈಟ್ ಲಾಂಗ್ ರಾಡ್, ಇನ್ಫೈನೈಟ್ ಪ್ಲೇನ್ ಶೀಟ್. ಸೊ ಇದ್ರ ಪ್ರಕಾರ ಯಾವ ಪ್ರಕಾರ ಕ್ವೆಶನ್ ಬೇಕಾದ್ರೂ ಬರ್ಬೋದು. ಅಂದ್ರೆ ಗ್ರಾಫ್ ಕ್ವೆಶನ್ಸ್ ಬರ್ಬೋದು, ಇಲ್ಲಾಂದ್ರೆ ಡೆರಿವೇಶನ್ ತರ ಕ್ವೆಶನ್ ಬರ್ಬೋದು, ಇಲ್ಲಾಂದ್ರೆ ನ್ಯೂಮರಿಕರು ಬರ್ಬೋದು. ಸೊ ಗಾಸ್ ಲಾ ಇಸ್ ವೆರಿ ಇಂಪಾರ್ಟೆಂಟ್. ಎಲೆಕ್ಟ್ರಿಕ್ ಚಾರ್ಜಸ್ ಫೀಲ್ಡ್ ಫಸ್ಟ್ ಚಾಪ್ಟರ್ ಅಂದ್ರೆ ಗಾಸ್ ಲಾನೇ ಮೇನ್. ಆಮೇಲೆ ಡೈಪೋಲ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಡೈಪೋಲ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್, ಇಕ್ವಿಟೋರಿಯಲ್ ಮತ್ತೆ ಆಕ್ಸಿಯಲ್ ಲೈನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ, ಆಮೇಲೆ ಟಾರ್ಕ್ ಮತ್ತೆ ಪೊಟೆನ್ಷಿಯಲ್ ಎನರ್ಜಿದು ಒಂದು ಫಾರ್ಮುಲಾ ಇದೆ. ಸೊ ಅದ್ರದ್ದು ಡೆರಿವೇಶನ್ ಕೇಳಬಹುದು, ಟಾರ್ಕ್ ಅಂಡ್ ಪೊಟೆನ್ಷಿಯಲ್ ಎನರ್ಜಿ derivation, and they can ask also numerical. So they have asked in last previous questions. ಆಮೇಲೆ ಸ್ಯಾಂಪಲ್ ಪೇಪರ್ ನೋಡಿ, ಆಯ್ತಾ. ಆಮೇಲೆ ಕೂಲಮ್ಸ್ ಲಾ ಅಂದ್ರೆ ಬೇಸಿಕಲಿ ದಿ ಡೆಫಿನಿಷನ್ ಅಂಡ್ ಫೋರ್ಸಸ್. ಸೊ ದಟ್ ಈಸ್ ಅ ವೆರಿ ಈಸಿ ಟಾಪಿಕ್, ಬಟ್ ಸ್ಟಿಲ್ ಡೋಂಟ್ ಲೀವ್ ಇಟ್. ಕೂಲಮ್ಸ್ ಲಾ ಥಿಯರಿ ಕ್ವೆಶನ್ಸ್ ಕೇಳಿದ್ದಾರೆ ಕೂಲಮ್ಸ್ ಲಾ ಅಲ್ಲಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಪ್ಲೀಸ್ ಡೋಂಟ್ ಲೀವ್ ಇಟ್. ಫೈನಲಿ ನೆಟ್ ಫೀಲ್ಡ್ ಅಂಡ್ ನೆಟ್ ಫೋರ್ಸ್. ಸೊ ಇದು ಮತ್ತೆ ಬಹಳ ಇಂಪಾರ್ಟೆಂಟ್. ಹೆಂಗಂದ್ರೆ ನ್ಯೂಮರಿಕಲ್ಸ್ ಅಲ್ಲಿ ಕೇಳ್ತಾರೆ ನೆಟ್ ಫೀಲ್ಡ್. ಸೊ ಒಂದು ಸಿಸ್ಟಮ್ ಕೊಡ್ತಾರೆ, 2 ಚಾರ್ಜ್ 3 ಚಾರ್ಜ್, ಅದರಲ್ಲಿ ನೆಟ್ ಫೋರ್ಸ್ ಎಲ್ಲಿ 0 ಇರುತ್ತೆ, ನೆಟ್ ಫೀಲ್ಡ್ ಎಲ್ಲಿ 0 ಇರುತ್ತೆ, ಸೊ ಯಾವ ಕಡೆ ಇರುತ್ತೆ, ಲೆಫ್ಟಾ ರೈಟಾ. ಸೊ ನ್ಯೂಮರಿಕಲ್ಸ್ ಅಲ್ಲಿ ತುಂಬಾ ಚಾನ್ಸ್ ಇದೆ. ಸೊ ನೆಟ್ ಫೀಲ್ಡ್ ಅಂಡ್ ಫೋರ್ಸ್ ಖಂಡಿತ ಪ್ರಾಕ್ಟೀಸ್ ಮಾಡಿ ಪ್ರಾಬ್ಲಮ್ಸ್, ಆಯ್ತಾ. ಆಮೇಲೆ ನೆಕ್ಸ್ಟ್ ಟಾಪಿಕ್ ಬಹಳ ಮುಖ್ಯವಾಗಿರೋ ಟಾಪಿಕ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್. ಇದು ಒಂದೇ ತರ ಓದಿ. ಸೊ ಓದೋ ರೀತಿ ಅಂದ್ರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಫೋರ್ಸ್ ಚಾಪ್ಟರ್ ಓದ್ತಿರಲ್ಲ, ಅದ್ರ ಜೊತೆನೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕೆಪಾಸಿಟೆನ್ಸ್ ಓದಿ, ಬಿಕಾಸ್ ದೇ ಆರ್ ಆಲ್ ಕನೆಕ್ಟೆಡ್. ಸೊ ಆ ಫ್ಲೋ ಅಲ್ಲಿ ಹಂಗೆ ಬರುತ್ತೆ ಎಲ್ಲ. ಓಕೆ, ಇನ್ನೊಂದು ಚಾಪ್ಟರ್ ಇದೆ ಫ್ಲೋ ಅಲ್ಲಿ ಓದ್ಬೇಕಾದ್ರೆ ನಾನು ಹೇಳ್ಕೊಡ್ತೀನಿ. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಹೌ ಯು ರೀಡ್, ಹೆಂಗ್ ಓದೋದು ಅದನ್ನ ಹೇಳ್ಕೊಡ್ತೀನಿ ಬರ್ತಾ. ಸೊ ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ ತುಂಬಾ ಮುಖ್ಯ. ಕೆಪಾಸಿಟೆನ್ಸ್ ಅಂದ್ರೆ ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ದು ಪ್ರತಿಯೊಂದು ಡೀಟೇಲ್ ಗೊತ್ತಿರಬೇಕು, ಡೆರಿವೇಶನ್, ಫಾರ್ಮುಲಾ, ಆಮೇಲೆ ಡೈಎಲೆಕ್ಟ್ರಿಕ್ ಒಂದು ಸ್ಲಾಬ್ ಇಟ್ರೆ ಅದು ಹೆಂಗ್ ವೇರಿ ಆಗುತ್ತೆ, ಅದಕ್ಕೊಂದು ಥಿಕ್ನೆಸ್ ಇದ್ರೆ ಹೆಂಗ್ ವೇರಿ ಆಗುತ್ತೆ. ಸೊ ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ ಹಿಡಿ ಟಾಪಿಕ್ ಖಂಡಿತ ರಿವೈಸ್ ಮಾಡಬೇಕು. ಆಮೇಲೆ ಎನರ್ಜಿ ಸ್ಟೋರ್ಡ್ ನ ಕೆಪಾಸಿಟರ್, ಸೊ ಅದ್ರ ಜೊತೆನೆ ಕಂಟಿನ್ಯೂಷನ್ ಅಲ್ಲೇ ಎನರ್ಜಿ ಸ್ಟೋರ್ಡ್ ನ ಕೆಪಾಸಿಟರ್ ಫಾರ್ಮುಲಾ ಇದೆ. ಸೊ ಅದನ್ನು ಓದಿ, ಯಾಕಂದ್ರೆ ಅದ್ರ ಬಗ್ಗೆ ಒಂದು ಡೆರಿವೇಶನ್ ಇಲ್ಲಾಂದ್ರೆ ನ್ಯೂಮರಿಕಲ್ ಕೇಳಬಹುದು. ಆಲ್ ರೈಟ್. ಸೊ ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್, ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಡೈಪೋಲ್ ಇಂದ ಪೊಟೆನ್ಷಿಯಲ್ ಹೆಂಗಿರುತ್ತೆ, ಇಕ್ವಿಟೋರಿಯಲ್ ಮತ್ತೆ ಆಕ್ಸಿಯಲ್. ಇಕ್ವಿಟೋರಿಯಲ್ ಮತ್ತೆ ಹೇಳ್ತಾ ಇದೀನಿ, ಇಕ್ವಿಟೋರಿಯಲ್ ಪೊಟೆನ್ಷಿಯಲ್ ಆಫ್ ಅ ಡೈಪೋಲ್ ಇಸ್ ಆಲ್ವೇಸ್ 0. ಓಕೆ, ಇಕ್ವಿಟೋರಿಯಲ್ ಪೊಟೆನ್ಷಿಯಲ್. ಸೊ ಇದು ಸಣ್ಣ ಡೀಟೇಲ್ಗಳನ್ನ ಮನಸ್ಸಲ್ಲಿ ಇಡಬೇಕು, ಯಾಕಂದ್ರೆ 1 ಮಾರ್ಕ್ ಕ್ವೆಶನ್ ಬಂದ್ರೆ ಆ ನ್ಯೂಮರಿಕಲ್ ಅಲ್ಲಿ ಸ್ವಲ್ಪ ನೀವು ಕನ್ಫ್ಯೂಸ್ ಆಗ್ಬೋದು. ಆಲ್ವೇಸ್ MCQ ನಲ್ಲೇ ಕನ್ಫ್ಯೂಸ್ ಆಗೋದು. ಸೊ
ಆ ಕನ್ಫ್ಯೂಷನ್ನ ನೀವು ತೆಗೆದು ಆ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ಸೊ ಅದಕ್ಕೆ ಇದು ಈ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ನೀವು ಒಂದ್ಸಲ ರಿವೈಸ್ ಮಾಡಿದ್ರೆ ಒಂದ್ಸಲ ಒಂಥರ ನಿಮಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಒಳಗಿಂದ. ಸೊ ಮತ್ತೆ ಅದು ಕವರ್ ಆದ್ಮೇಲೆ ರಿಲೇಷನ್ ಬಿಟ್ವೀನ್ ಪೊಟೆನ್ಷಿಯಲ್ ಆ್ಯಂಡ್ ಫೀಲ್ಡ್. ಸೊ ಪೊಟೆನ್ಷಿಯಲ್ ಆ್ಯಂಡ್ ಫೀಲ್ಡ್, ವಿ ಮತ್ತೆ ಈ ಬಗ್ಗೆ ಒಂದು ಸ್ಮಾಲ್ ರಿಲೇಷನ್ ಇದೆ. ಸೊ ಅದರಲ್ಲೂ ಸುಮಾರು ವೇರಿಯೇಷನ್ ಇದೆ. ಸೊ ಅದು ಓದಿ, ಬಿಕಾಸ್ ದೇ ಕ್ಯಾನ್ ಆಸ್ಕ್ ಕ್ವೆಶನ್ ಆರ್ 1 ಮಾರ್ಕ್ ಥಿಯರಿ ಕ್ವೆಶನ್. ಸೊ ದಟ್ ಈಸ್ ಇಂಪಾರ್ಟೆಂಟ್. ಪೊಟೆನ್ಷಿಯಲ್ ಎನರ್ಜಿ ಆಲ್ಸೋ, ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಚಾರ್ಜ್ ನ್ಯೂಮರಿಕಲ್ ಕೇಳ್ಬೋದು. ನ್ಯೂಮರಿಕಲ್ ಕೇಳಿದ್ದಾರೆ ಇವತ್ತು ಸ್ಯಾಂಪಲ್, ಈ 2023 ಸ್ಯಾಂಪಲ್ ಪೇಪರ್ ತೆಗೆದು ನೋಡಿ. ಸೊ ಅದರಲ್ಲಿ ಒಂದು 5 ಮಾರ್ಕ್ ಕ್ವೆಶನ್ ಇದೆ. ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಚಾರ್ಜ್, ಒಂದು 4 ಚಾರ್ಜ್ ಸಿಸ್ಟಮ್ ಕೊಟ್ಟು ಅದರಲ್ಲಿ ಒಂದು ಚಾರ್ಜ್ನ ಸ್ವಲ್ಪ ಮೂವ್ ಮಾಡೋಕ್ಕೆ ವರ್ಕ್ ಎಷ್ಟಾಗುತ್ತೆ. ಸೊ ವರ್ಕ್ ಅಂದರೆ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಅದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಕಾನ್ಸೆಪ್ಟ್ ಗೊತ್ತಿರಬೇಕು. ಆಮೇಲೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್, ಇಟ್ ಇಸ್ ಅನ್ ಎಂಟೈರ್ಲಿ ಥಿಯರಿ ಬೇಸ್ ಟಾಪಿಕ್. ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಸೊ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ದು ಪ್ರತಿಯೊಂದು ಕ್ಯಾರೆಕ್ಟರಿಸ್ಟಿಕ್ ಮನಸ್ಸಲ್ಲಿ ಇರಬೇಕು. ಕಂಡಕ್ಟರ್ದು ಅದೇ ತರ, ಕಂಡಕ್ಟರ್ದು ಪೊಟೆನ್ಷಿಯಲ್, ಕಂಡಕ್ಟರ್ದು ಎಲೆಕ್ಟ್ರಿಕ್ ಫೀಲ್ಡ್ ಜೊತೆ ಹೆಂಗಿದೆ ರಿಲೇಶನ್ಶಿಪ್, 5-6 ಕ್ಯಾರೆಕ್ಟರಿಸ್ಟಿಕ್ ಇದೆ. ಹೌ ಕಂಡಕ್ಟರ್ಸ್ ಬಿಹೇವ್ ವಿತ್ ಎಲೆಕ್ಟ್ರಿಕ್ ಫೀಲ್ಡ್, ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಗೋ ಥ್ರೂ. ಆಲ್ ರೈಟ್. ಸೊ ನೌ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ವಿಚ್ ಇಸ್ ರೇ ಆಪ್ಟಿಕ್ಸ್. ರೇ ಆಪ್ಟಿಕ್ಸ್ ಖಂಡಿತ ಇದನ್ನ ಬಿಡಲೇಬಾರ್ದು. ಯಾಕಂದ್ರೆ ಸುಮಾರು ಒಂದು ಅಪ್ರಾಕ್ಸಿಮೇಟ್ಲಿ 18 ಕ್ವೆಶನ್ಸ್ ಇಸ್ ಫ್ರಮ್ ಆಪ್ಟಿಕ್ಸ್ ಇಟ್ಸೆಲ್ಫ್, ರೇ ಮತ್ತೆ ವೇವ್ ಆಪ್ಟಿಕ್ಸ್. ಸೊ ರೇ ಆಪ್ಟಿಕ್ಸ್ ಅಲ್ಲಿ ಮೇನ್ ಟಾಪ್ ಮೋಸ್ಟ್ ಪ್ರಯಾರಿಟಿ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಕೆಲವೊಂದು ವರ್ಷ ಸೆವರಲ್ ಇಯರ್ಸ್ ದಿಸ್ ಸೇಮ್ ಪ್ರಾಬ್ಲಮ್ ಹ್ಯಾಸ್ ಬಿನ್ ರಿಪೀಟೆಡ್. ಅಂದ್ರೆ ಸೇಮ್ ಪ್ರಾಬ್ಲಮ್ ಅಂದ್ರೆ ಲೆನ್ಸ್ ಮೇಕರ್ ಫಾರ್ಮುಲಾ ಡೆರಿವೇಶನ್, ಲೆನ್ಸ್ ಮೇಕರ್ ಫಾರ್ಮುಲಾ ಡೆರಿವೇಶನ್ ಅದೇ ಕಂಟಿನ್ಯೂಸ್ ಆಗಿ ರಿಪೀಟ್ ಆಗಿದೆ. ಅದೇ ಈ ವರ್ಷನೂ ರಿಪೀಟ್ ಆಗಬೇಕು ಅಂತ ಇಲ್ಲ, ಬಟ್ ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಸಾರ್ಟ್ ಆಫ್ಟರ್ ಕ್ವೆಶನ್. ಸೊ ಇದರಲ್ಲಿ ರೇ ಡಯಾಗ್ರಾಮ್ ರೇ ಡಯಾಗ್ರಾಮ್ ಬಹಳ ಇಂಪಾರ್ಟೆಂಟ್ ಇದೆ, ಡೆರಿವೇಶನ್ ಇಂಪಾರ್ಟೆಂಟ್ ಇದೆ. ಇದ್ರ ಬೇಸಿಸ್ ಅಲ್ಲಿ ನ್ಯೂಮರಿಕಲ್ಸು ಕೇಳಬಹುದು. ಅದಕ್ಕೆ ದಿಸ್ ಟಾಪಿಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಇಟ್ ದಿ ಸಿಮಿಲರ್ ಲೈನ್ ಈಕ್ವಲಿ ಇಂಪಾರ್ಟೆಂಟ್, ಇಟ್ ಇಸ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್, ಟೆಲಿಸ್ಕೋಪ್, ಮೈಕ್ರೋಸ್ಕೋಪ್. ಸೊ ಪ್ಲೀಸ್ ಮಕ್ಕಳೇ, ದಯವಿಟ್ಟು ಇಂಥ ಕಾನ್ಸೆಪ್ಟ್ ಓದೋದು ಒಂದು ಬೆನಿಫಿಟ್ ಏನಂದ್ರೆ, ನೀವು ಫಸ್ಟ್ ಆಫ್ ಆಲ್ ಇಟ್ಸ್ ಥಿಯರಿ, ಸ್ಟ್ಯಾಟಿಕ್ ಅಂದ್ರೆ ಚೇಂಜ್ ಏನಿಲ್ಲ, ಇದರಲ್ಲಿ ಬೇರೆ ವೇರಿಯೇಷನ್ ಏನು ಬರಂಗಿಲ್ಲ, ಕ್ವೆಶನ್ ಡೈರೆಕ್ಟ್ ಆಗಿರುತ್ತೆ. ಆಮೇಲೆ ನೀವು ಬರೆದ್ರೆ ಕರೆಕ್ಟಾಗಿ ಓದಿ ಕರೆಕ್ಟಾಗಿ ಬರೆದ್ರೆ 5 ಮಾರ್ಕ್ಸ್ ಪಕ್ಕ ಖಂಡಿತ ನಿಮಗೆ ಸಿಗುತ್ತೆ. ಶಾರ್ಟ್ 5 ಮಾರ್ಕ್ಸ್. ಆಲ್ ದಿಸ್ 5 ಮಾರ್ಕ್ಸ್, 3 ಮಾರ್ಕ್ಸ್ ನ್ಯೂಮರಿಕಲ್ ಸಿಗ್ಬೋದು, ಡೆರಿವೇಶನ್ ಅಲ್ಲಿ ಥಿಯರಿ ಮಾರ್ಕ್ಸು ಸಿಗ್ಬೋದು. ಓಕೆ, ಸೊ ಪ್ಲೀಸ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ, ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ telescope and microscope, very very important. Ray diagram, derivation along with the formula. All right. Matte angle of minimum deviation, again another important topic, angle of minimum deviation, which is related to the prism. So idradu matte ray diagram, hidi optics alli, ray optics alli ray diagram andre tumba mukya. Ray diagrams bit bere game illa, ray diagrams first ಗೊತ್ತಿರಬೇಕು. So even for the prism, to derive angle of minimum deviation, ಪ್ರಿಸಮ್ದು ರೇ ಡಯಾಗ್ರಾಮ್ ಗೊತ್ತಿರಬೇಕು. ಆಮೇಲೆ ಥಿನ್ ಪ್ರಿಸಮ್ದು ಒಂದು ಸಣ್ಣ ವೇರಿಯೇಷನ್ ಇದೆ, ಥಿನ್ ಪ್ರಿಸಮ್ದು ಕೊನೆಯ ಒಂದು ಸ್ಪೆಷಲ್ ಕೇಸ್ ಇದೆ, ಅದ್ರದ್ದು ಡೆರಿವೇಶನ್ ಗೊತ್ತಿರಬೇಕು. ಅದು 2 ಮಾರ್ಕ್ ಕೇಳ್ಬೋದು, ಒಂದು ಸಣ್ಣ ಡೆರಿವೇಶನ್ ಅದು ಮನಸ್ಸಲ್ಲಿ ಇಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಆಮೇಲೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂಡ್ ಅಪ್ಲಿಕೇಶನ್, ಆಪ್ಟಿಕಲ್ ಫೈಬರ್ಸ್ ಮೇಬ್ಲಿ. ಸೊ ಬಿಕಾಸ್ ಯುನೋ ಅಟ್ ಪ್ರೆಸೆಂಟ್ ಸಿಚುವೇಶನ್ ಆಪ್ಟಿಕಲ್ ಫೈಬರ್ಸ್ ಎಲ್ಲ ಕಡೆ ಯೂಸ್ ಆಗಿದೆ, ಇಂಟರ್ನೆಟ್. ಸೊ ಆಪ್ಟಿಕಲ್ ಫೈಬರ್ಸ್ ರೆಲೆವೆನ್ಸ್ ಈ ಸಲ ಅಲ್ಲ, ಈ ಟೈಮಲ್ಲಿ ಕೇಳೋದಕ್ಕೆ ತುಂಬಾ ಚಾನ್ಸಸ್ ಇದೆ. ಸೊ ಆಪ್ಟಿಕಲ್ ಫೈಬರ್ಸ್ ಅಪ್ಲಿಕೇಶನ್ ಮತ್ತೆ ಅದ್ರದ್ದು ಪ್ರಿನ್ಸಿಪಲ್, ದಟ್ ಇಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಮನಸ್ಸಲ್ಲಿ ಇಟ್ಕೊಳ್ಳಿ, ಬಹಳ ಮುಖ್ಯ. ಆಮೇಲೆ ನೆಕ್ಸ್ಟ್ ನೀವು ಗೆಸ್ ಮಾಡ್ಬೋದು, ಇಟ್ ಇಸ್ ಆಬ್ವಿಯಸ್ಲಿ ವೇವ್ ಆಪ್ಟಿಕ್ಸ್. ಸೊ ವೇವ್ ಆಪ್ಟಿಕ್ಸ್ ಅಲ್ಲಿ ಮೇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಮಿನಿಮಮ್ 99% ಒಂದು ಕ್ವೆಶನ್ ಕೇಳಿರ್ತಾರೆ ಖಂಡಿತ, ಅಟ್ ಲೀಸ್ಟ್ ನ್ಯೂಮರಿಕಲ್, ಇಲ್ಲ ಅಂದ್ರೆ ಎಕ್ಸ್ಪೆರಿಮೆಂಟಲ್ ಸೆಟಪ್ ವರ್ಕಿಂಗ್. ಸೊ ಡಯಾಗ್ರಾಮ್ ಅಂಡ್ ಡೆರಿವೇಶನ್ ಆಫ್ ದಿ ಫ್ರಿಂಜ್ ವಿಡ್ತ್, ಎವ್ರಿಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯಂಗ್ಸ್ ಡಬಲ್ ಸ್ಲಿಟ್ ಮಿಸ್ಸೇ ಮಾಡಬೇಡಿ. ವೇವ್ ಆಪ್ಟಿಕ್ಸ್ ನೀವು ಓದುವಾಗ ಯಂಗ್ಸ್ ಡಬಲ್ ಸ್ಲಿಟ್ ಇಂದಾನೆ ರಿವಿಷನ್ ಶುರು ಮಾಡಿ. ಮೇಕ್ ಶೋರ್ ದಟ್ ಯಂಗ್ಸ್ ಡಬಲ್ ಸ್ಲಿಟ್ ಇಸ್ ಪರ್ಫೆಕ್ಟ್. ಸೊ ಅದಾದ್ಮೇಲೆ ಮತ್ತೆ ನೀವು ಇಂಟರ್ಫರೆನ್ಸ್, ಅದೇ ಯಂಗ್ಸ್ ಡಬಲ್ ಸ್ಲಿಟ್ ಒಂದು ಪ್ರಿನ್ಸಿಪಲ್ ಇದೆ, ದಟ್ ಇಸ್ ಇಂಟರ್ಫರೆನ್ಸ್ ಆಫ್ ಲೈಟ್. ಸೊ ವಿಚ್ ಇಸ್ ಡ್ಯೂ ಟು ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್. ಆಮೇಲೆ 2 ವೇವ್ ಇಕ್ವೇಶನ್, 2 ಲೈಟ್ದು 2 ಸೋರ್ಸ್ದು ವೇವ್ ಇಕ್ವೇಶನ್ ತಗೊಂಡು ಆಡ್ ಮಾಡಿ ಒಂದು ರಿಸಲ್ಟೆಂಟ್ ಬರುತ್ತೆ. ಸೊ ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಂಟೆನ್ಸಿಟಿ ರಿಲೇಶನ್ಶಿಪ್, ವೆರಿ ವೆರಿ ಇಂಪಾರ್ಟೆಂಟ್. ದೇ ಕ್ಯಾನ್ ಆಸ್ಕ್ ನ್ಯೂಮರಿಕಲ್ ಕ್ವೆಶನ್. ಇಂಟೆನ್ಸಿಟಿ ಮಿನಿಮಮ್ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಏನಿರುತ್ತೆ, ಸೋರ್ಸಸ್ ಇಂಟೆನ್ಸಿಟಿ ಇಷ್ಟಿದ್ರೆ, ಸೊ ಇಂಟೆನ್ಸಿಟಿ ವೆರಿ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಡಿಫ್ರಾಕ್ಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಡಿಫ್ರಾಕ್ಷನ್ ಅಲ್ಲಿ ಹೆಚ್ಚಿಗಾಗಿ ಡೆರಿವೇಶನ್ ಏನಿಲ್ಲ, ನ್ಯೂಮರಿಕಲ್ಸ್ ಕೇಳ್ಬೋದು. ಅದಕ್ಕೆ ಫಾರ್ಮುಲಾ ಮತ್ತೆ ಕಾನ್ಸೆಪ್ಟ್ ಗೊತ್ತಿರಬೇಕು, ಕಾನ್ಸೆಪ್ಟ್ ಬಹಳ ಮುಖ್ಯ. ಆಮೇಲೆ ಫಾರ್ಮುಲಾನು ಗೊತ್ತಿರಬೇಕು, ಪಾತ್ ಡಿಫರೆನ್ಸ್ ಮತ್ತೆ ಸೆಂಟ್ರಲ್ ಮ್ಯಾಕ್ಸಿಮಮ್ ಬಿಡ್ತು ಫಾರ್ಮುಲಾ ಗೊತ್ತಿರಬೇಕು. ಅದು ಹೆಂಗ್ ಬರ್ತದೆ ಅದನ್ನು ಸ್ವಲ್ಪ ತಿಳ್ಕೋಬೇಕು. ಓಕೆ, ಸೊ ಡಿಫ್ರಾಕ್ಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ವೇವ್ ಆಪ್ಟಿಕ್ಸ್ ಯು ಕ್ಯಾನ್ ವೈಂಡ್ ಅಪ್ ವೆರಿ ಕ್ವಿಕ್ಲಿ. ಹೈಗೆನ್ಸ್ ಪ್ರಿನ್ಸಿಪಲ್ ಎಲ್ಲ ಜಸ್ಟ್ ಬ್ರಷ್ ಮಾಡ್ಬೋದು ನೀವು, ವೇವ್ ಫ್ರಂಟ್ ಏನು ಅಂತ ಜಸ್ಟ್ ಒಂದು ಕೊನೆ ನಿಮಿಷದಲ್ಲಿ ಜಸ್ಟ್ ಒಂದು ನೋಡಿದ್ರೆ ನಿಮ್ಮ ಮನಸ್ಸಲ್ಲಿ ಇರುತ್ತೆ. ಸೊ ಡೋಂಟ್ ವರಿ ಅಬೌಟ್ ದಟ್. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸಿ ನೆಕ್ಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ವಿಚ್ ಇಸ್ ಆಲ್ಟರ್ನೇಟಿಂಗ್ ಕರೆಂಟ್. ಆಲ್ಟರ್ನೇಟಿಂಗ್ ಕರೆಂಟ್ ಅಲ್ಲಿ ಅಗೇನ್
one main topic. Every chapter will have 1 or 2 main topics. Same alternating current main topic, that is LCR series circuit, very very important. ಅದರಲ್ಲಿ ಫೇಸರ್ ಡಯಾಗ್ರಾಮ್, ಆಮೇಲೆ ಇಂಪಿಡೆನ್ಸ್, ರೆಸೊನೆನ್ಸ್ ಬಹಳ ಮುಖ್ಯ ಮಕ್ಕಳೇ. ಇದನ್ನ ಬಿಡಲೇಬಾರ್ದು. AC ನೀವು ರಿವೈಸ್ ಮಾಡುವಾಗ ಫಸ್ಟ್ ಇದು ನೋಡಿ, LCR ಸರ್ಕ್ಯೂಟ್ ಅಲ್ಲಿ ಹೆಂಗಿರುತ್ತೆ, ಫೇಸರ್ ಡಯಾಗ್ರಾಮ್ ಸೊಲ್ಯೂಷನ್ ಹೆಂಗಿರುತ್ತೆ, ಇಂಪಿಡೆನ್ಸ್ ಫಾರ್ಮುಲಾ ಏನು, ಇಂಪಿಡೆನ್ಸ್ ಅಲ್ಲಿ ವೇರಿಯೇಷನ್ ಹೆಂಗ್ ಬರುತ್ತೆ, ಆಮೇಲೆ ರೆಸೊನೆನ್ಸ್ ಕಂಡೀಷನ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ರೆಸೊನೆನ್ಸ್ ಕಂಡೀಷನ್ ಸ್ಯಾಂಪಲ್ ಪೇಪರ್ ತದ್ ನೋಡಿ, ರೆಸೊನೆನ್ಸ್, ಶಾರ್ಪ್ನೆಸ್, ಬ್ಯಾಂಡ್ ವಿಡ್ತ್ 5 ಮಾರ್ಕ್ ಕ್ವಶನ್ ಕೇಳಿದಾರೆ ಅವರು. ರೆಸೊನೆನ್ಸ್, ಶಾರ್ಪ್ನೆಸ್, ಬ್ಯಾಂಡ್ ವಿಡ್ತ್. ಸೊ ಆಲ್ ದಿ ಫಾರ್ಮುಲಾಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಶಾರ್ಪ್ನೆಸ್ ಬೇರೆ ಒಂದು ಡೆರಿವೇಶನ್ ಇದೆ, ಸ್ವಲ್ಪ ಡೀಪ್ ಆಗಿದೆ, ಆದ್ರೆ ಸಣ್ಣ ರೀತಿಯಲ್ಲಿ ಮಾಡ್ಬೋದು. ಆಮೇಲೆ ಮತ್ತೆ ಪ್ಯೂರ್ಲಿ ರೆಸಿಸ್ಟಿವ್, ಕೆಪಾಸಿಟಿವ್, ಇಂಡಕ್ಟಿವ್, ಇದು ದಯವಿಟ್ಟು ಫೋಕಸ್ ಇದರಲ್ಲೂ ಸ್ವಲ್ಪ ಕೊಡ್ಬಿಡಿ. ಯಾಕಂದ್ರೆ ಅದರಲ್ಲೂ ಥಿಯರಿ ಕ್ವಶನ್ಸ್ ಕೇಳ್ಬೋದು, ಡೆರಿವೇಶನ್ ಅಕಸ್ಮಾತ್ ಕೇಳ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ LCR ಸರ್ಕ್ಯೂಟ್, ಯಾಕಂದ್ರೆ ಇದರಲ್ಲಿ ಒಂದ್ಸಲ ಕೆಲವೊಂದು ವರ್ಷ ಹಿಂದೆ ಅಂದ್ರೆ 2019-20 ಯಾವ್ದೋ ಒಂದ್ಸಲ ಯಾವುದೋ ಒಂದು ಇಂಡಕ್ಟಿವ್ ಇಲ್ಲಾಂದ್ರೆ ಕೆಪಾಸಿಟಿವ್ ಸಿಂಗಲ್ ಆಗಿ ಕೇಳಿದಾರೆ. ಪ್ಯೂರ್ಲಿ ಇಂಡಕ್ಟಿವ್, ಪ್ಯೂರ್ಲಿ ಕೆಪಾಸಿಟಿವ್ ಅಲ್ಲಿ ಹೆಂಗಿರುತ್ತೆ, ಕರೆಂಟ್ ಹೆಂಗಿರುತ್ತೆ, ಪವರ್ ಹೆಂಗಿರುತ್ತೆ. ಸೊ ಬಹಳ ಮುಖ್ಯ ಅದು. ಆಮೇಲೆ ಟ್ರಾನ್ಸ್ಫಾರ್ಮರ್ಸ್ ವೆರಿ ಇಂಪಾರ್ಟೆಂಟ್. ಟ್ರಾನ್ಸ್ಫಾರ್ಮರ್ಸ್ ಮೇನ್ಲಿ ವರ್ಕಿಂಗ್. ಆಮೇಲೆ ಇದರಲ್ಲಿ ಡೆರಿವೇಶನ್ ಹೆಚ್ಚಿಗಿಲ್ಲ, ಆದ್ರೆ ಎಕ್ಸ್ಪ್ಲನೇಷನ್ ಇದೆ. ಸ್ಟೆಪ್ ಅಪ್, ಸ್ಟೆಪ್ ಡೌನ್. ಸ್ಟೆಪ್ ಅಪ್ ಅಂದ್ರೆ ಹೆಂಗಿರುತ್ತೆ, ಸ್ಟೆಪ್ ಡೌನ್ ಹೆಂಗಿರುತ್ತೆ, ಕಂಡೀಷನ್ಸ್ ಇದೆ. ಆಮೇಲೆ ಕರೆಂಟ್ ವೋಲ್ಟೇಜ್ ವೇರಿಯೇಷನ್ ಕೊಟ್ಟಿದ್ದಾರೆ, ಯಾವ್ದ್ರಲ್ಲಿ ಕರೆಂಟ್ ಜಾಸ್ತಿ ಆಗಿರುತ್ತೆ, ಯಾವ್ದ್ರಲ್ಲಿ ವೋಲ್ಟೇಜ್ ಕಮ್ಮಿ ಇರುತ್ತೆ, ಹೈ ಟೆನ್ಷನ್, ಲೋ ಟೆನ್ಷನ್ ಎಲ್ಲ ಬಹಳ ಮುಖ್ಯ. ಸೊ ಟ್ರಾನ್ಸ್ಫಾರ್ಮರ್ಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಯರಿ ಕ್ವೆಶನ್ ದಟ್ ಕ್ಯಾನ್ ಕಮ್. ಆಮೇಲೆ RMS ವ್ಯಾಲ್ಯೂ ಗೊತ್ತಿರಬೇಕು, ಯಾಕಂದ್ರೆ ಇದು 1 ಮಾರ್ಕ್ 2 ಮಾರ್ಕ್ ಎಲ್ಲ ಕ್ವಶನ್ಸ್ ಕೇಳ್ಬೋದು, ಅಲ್ಲಿ ಟ್ರಿಕ್ ಕ್ವಶನ್ಸ್ ಕೇಳ್ತಾ ಇರೋದು. ಇದು ಪೀಕ್ ವ್ಯಾಲ್ಯೂ ಇದ್ರೆ RMS ವ್ಯಾಲ್ಯೂ ಹೆಂಗಿರುತ್ತೆ, RMS ವ್ಯಾಲ್ಯೂ ಇದ್ರೆ ಪೀಕ್ ವ್ಯಾಲ್ಯೂ ಹೆಂಗಿರುತ್ತೆ. ಸೊ ಫಾರ್ ದಟ್ RMS ಕಾನ್ಸೆಪ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಫ್ ಕರೆಂಟ್ ಅಂಡ್ ವೋಲ್ಟೇಜ್. ದಟ್ ಈಸ್ ಆಲ್ಟರ್ನೇಟಿಂಗ್ ಕರೆಂಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಇಸ್ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ಸೊ ಮತ್ತೆ ಓದುವಾಗ ಈ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಮತ್ತೆ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಒಂದೇ ಕಂಟಿನ್ಯೂಸ್ ಅಲ್ಲಿ ಓದಿ. ನಾನು ಮುಂದೆ ಅದು ಹೇಳ್ಕೊಟ್ಟಿರೋದು, ಯಾಕಂದ್ರೆ ಅದು ತುಂಬಾ ಜಾಸ್ತಿ ಇಂಪಾರ್ಟೆಂಟ್ ಆಗಿದೆ. ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ನೋಡಿದ್ರೆ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ದಿಸ್. ದಟ್ ಇಸ್ ವೈ ಐ ಕೆಪ್ಟ್ ದಟ್ ಬಿಫೋರ್. ಸೊ ಬಟ್ ಓದುವಾಗ ನೀವು ಎರಡು ಸೇರ್ಸ್ ಓದಿ. ಯು ರೀಡ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಮ್ಯಾಟರ್ ಟುಗೆದರ್, ಒಂದೇ ಫ್ಲೋ ಅಲ್ಲಿ ಓದಿ. ಸೊ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಅಲ್ಲಿ ಮೇನ್ ಮೋಸ್ಟ್ ಇಂಪಾರ್ಟೆಂಟ್, ಸುಮಾರು ತೆಗೆದಿದೆ ಸಿಲೆಬಸ್ ಅಲ್ಲಿ. ಇದರಲ್ಲಿ ಈಗ ಉಳಿದಿರೋದು ಮೇನ್ ಅರ್ತ್ಸ್ ಮ್ಯಾಗ್ನೆಟಿಸಮ್. ಸೊ ಇದರಲ್ಲಿ ಇನ್ಕ್ಲಿನೇಷನ್, ಡಿಕ್ಲಿನೇಷನ್, ವರ್ಟಿಕಲ್, ಹಾರಿಜಾಂಟಲ್ ಕಾಂಪೋನೆಂಟ್ಸ್ ಎಲ್ಲ ಕಾನ್ಸೆಪ್ಟ್ ಫಸ್ಟ್ ಗೊತ್ತಿರಬೇಕು. ಅಗೇನ್ ಸ್ಯಾಂಪಲ್ ಪೇಪರ್ ಅಗೇನ್ ನಾನು ರಿಮೈಂಡ್ ಮಾಡ್ತೇನೆ, ತುಂಬಾ ಮುಖ್ಯ. ಸ್ಯಾಂಪಲ್ ಪೇಪರ್ ನೋಡಿ. ಸೊ ಸ್ಯಾಂಪಲ್ ಪೇಪರ್ ತರಾನೇ ಬರಬೇಕು ಅಂತ ಏನಿಲ್ಲ, ಬಟ್ ನಿಮ್ಗೊಂದು ಐಡಿಯಾ ಸಿಗುತ್ತೆ ಯಾವ ತರ ಪ್ರಶ್ನೆಗಳು ಕೇಳ್ತಾರೆ, ಯಾವ ರೀತಿಯಲ್ಲಿ ಪ್ರಶ್ನೆಗಳು ಕೇಳ್ತಾರೆ, ಯಾವ ಚಾಪ್ಟರ್ ಇಂದ ಯಾವ ತರ ಪ್ರಶ್ನೆಗಳು ಕೇಳಿದ್ರೆ ಒಂದು ಒಳ್ಳೆ ಐಡಿಯಾ ಸಿಗುತ್ತೆ. ಆಮೇಲೆ ಡೈರೆಕ್ಟ್ ಕ್ವಶನ್ ಕೇಳಿದಾರೆ ಸ್ಯಾಂಪಲ್ ಪೇಪರ್ ಅಲ್ಲಿ, ವಾಟ್ ಇಸ್ ಡಿಕ್ಲಿನೇಷನ್, ವಾಟ್ ಇಸ್ ಇನ್ಕ್ಲಿನೇಷನ್. ಸೊ ಹಂಗೊಂದು ಥಿಯರಿ ಕ್ವಶನ್ ಕೇಳಿದಾರೆ. ಮತ್ತೆ ವರ್ಟಿಕಲ್, ಹಾರಿಜಾಂಟಲ್ ಕಾಂಪೋನೆಂಟ್ಸ್ ನ್ಯೂಮರಿಕಲ್ಸ್ ಕೇಳ್ಬೋದು, 2 ಮಾರ್ಕ್ಗೆ 1 ಮಾರ್ಕ್ಗೆ ಎಲ್ಲ ಕೇಳ್ಬೋದು. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಡೋಂಟ್ ಲೀವ್ ದಿಸ್. ಅರ್ತ್ಸ್ ಮ್ಯಾಗ್ನೆಟಿಸಮ್ ಈ ಚಾಪ್ಟರ್ ಅಲ್ಲಿ ಮೇನ್ ಆಗಿರೋದು ಇದೆ. ದಿಸ್ ಇಸ್ ಅರ್ತ್ಸ್ ಮ್ಯಾಗ್ನೆಟಿಸಮ್. ಮತ್ತೆ ಇರೋದು ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್, ಈಕ್ವಲಿ ಇಂಪಾರ್ಟೆಂಟ್ ಇನ್ ದಿಸ್ ಚಾಪ್ಟರ್. ದಿ 2 ಮೇನ್ ಇಂಪಾರ್ಟೆಂಟ್ ಟಾಪಿಕ್ಸ್, ಅರ್ತ್ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ಪ್ಯಾರಾ, ಡಯಾ, ಫರ್ರೋ ಅವ್ರದ್ದು ಪ್ರಾಪರ್ಟೀಸ್, ಆಮೇಲೆ ಕ್ಯೂರೀಸ್ ಟೆಂಪರೇಚರ್, ಕೆಲವೊಂದು ಡೀಟೇಲ್ಸ್ ಬರುತ್ತೆ ಮಧ್ಯದಲ್ಲಿ, ಕ್ಯೂರೀಸ್ ಕಾನ್ಸ್ಟೆಂಟ್. ಸೊ ಆಲ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಪ್ರತಿಯೊಂದ್ರದ್ದು ಪ್ರಾಪರ್ಟಿ ಹೆಂಗಿರುತ್ತೆ, ಕನ್ವರ್ಷನ್ ಹೆಂಗಾಗುತ್ತೆ ಒಂದಿಂದ ಇನ್ನೊಂದಕ್ಕೆ, ಸೊ ಅದೆಲ್ಲ ಓದಬೇಕು. ಆಮೇಲೆ ಬಾರ್ ಮ್ಯಾಗ್ನೆಟ್ ಅಂಡ್ ಸಾಲಿನಾಯ್ಡ್ ಹೆಚ್ಚಿಗೆ ಕೇಳಂಗೇನಿಲ್ಲ, ಫಾರ್ಮುಲಾ ಜಸ್ಟ್ ಮನಸ್ಸಲ್ಲಿ ನೆನಪಿಟ್ಕೊಳ್ಳಿ. ಆಮೇಲೆ ಹೆಂಗಿರುತ್ತೆ ಇಬ್ರದ್ದು ಸಿಮಿಲಾರಿಟಿ ಹೆಂಗಿರುತ್ತೆ ಜಸ್ಟ್ ಮನಸ್ಸಲ್ಲಿ ಇಟ್ಕೊಳ್ಳಿ. ಅದು ಜಾಸ್ತಿ ಇಂಪಾರ್ಟೆಂಟ್ ಇಲ್ಲ, ಆದ್ರೂ ಬೈ ಚಾನ್ಸ್ ಇಫ್ ದೇ ಆಸ್ಕ್ 1 ಮಾರ್ಕ್ ಕ್ವೆಶನ್ ಆರ್ 2 ಮಾರ್ಕ್ ಕ್ವೆಶನ್, ಬಿ ಪ್ರಿಪೇರ್ಡ್. ಆಲ್ ರೈಟ್. ಸೊ ದಿ ನೆಕ್ಸ್ಟ್ ಚಾಪ್ಟರ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, EMI ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಹೇಳ್ತೀವಿ. ಸೊ ಇದರಲ್ಲಿ ಮೇನ್ AC ಜನರೇಟರ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದಿಸ್ ಚಾಪ್ಟರ್, ಬಿಕಾಸ್ ನಾವು ಈಗ ದೊಡ್ಡ ಕ್ವೆಶನ್ಸ್ ನೋಡಿದ್ರೆ, ಸೊ ವಿಚ್ ಇಸ್ ಲೈಕ್ ಈಸಿಲಿ ಸ್ಕೋರಬಲ್, ಲೈಕ್ ಶಾರ್ಟ್ ಫಿಕ್ಸ್, ಅಂದ್ರೆ ಅದರಲ್ಲಿ ನಿಮಗೆ ಜಾಸ್ತಿ ಯೋಚನೆ ಮಾಡಕ್ಕೆ ಏನು ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಪ್ರಾಬ್ಲಮ್, ಡೈರೆಕ್ಟ್ ಕ್ವೆಶನ್ ಬರುತ್ತೆ. ಸೊ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಕ್ಕೆ AC ಜನರೇಟರ್, ವರ್ಕಿಂಗ್ EMF ಇಂಡ್ಯೂಸ್ಡ್ ಫಾರ್ಮುಲಾ, ಒಂದು ಸಣ್ಣ ಡೆರಿವೇಶನ್ ಇದೆ EMF ಇಂಡ್ಯೂಸ್ ಫಾರ್ಮುಲಾ ಇನ್ AC ಜನರೇಟರ್. ಸೊ ಆಮೇಲೆ ಅದ್ರದ್ದು ವರ್ಕಿಂಗ್ ಪ್ರಿನ್ಸಿಪಲ್ ಎಲ್ಲ ಬರೆದ್ರೆ ವಿತ್ ಡಯಾಗ್ರಾಮ್ ಸಹಿತ ಬರೆದ್ರೆ 5 ಮಾರ್ಕ್ ಕ್ವೆಶನ್, ಶಾರ್ಟ್ ಕ್ವೆಶನ್ ಮಕ್ಕಳು, ಇದು ಬಿಡ್ಲೇಬಾರದು. ಫಸ್ಟ್ AC ಜನರೇಟರ್ ತುಂಬಾ ಇದು ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶನ್ ಬರುತ್ತೆ. ಸೊ ಮೇಕ್ ಇಟ್ ಯೋರ್ ಸ್ಟ್ರಾಂಗ್ ಹೋಲ್ಡ್. ಆಮೇಲೆ ಇಂಡಕ್ಷನ್ ಥ್ರೂ ಡಿಫ್ರೆಂಟ್ ವೇಸ್, ಇದು ಮತ್ತೆ ನ್ಯೂಮರಿಕಲ್ಸ್ ಅಲ್ಲಿ ಬಹಳ ಇಂಪಾರ್ಟೆಂಟು. ರೊಟೇಷನ್, ಸರ್ಕ್ಯುಲರ್ ರೂಟ್ ರೊಟೇಷನ್ ಆದ್ರೆ ಅದ್ರದ್ದು ಇಂಡಕ್ಷನ್ ಹೆಂಗಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಏರಿಯಾ ವೇರಿ ಆದ್ರೆ ಇಂಡಕ್ಷನ್ ಹೆಂಗಿರುತ್ತೆ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಡಿಫ್ರೆಂಟ್ ವೇಸ್ ಆಫ್ ಇಂಡಕ್ಷನ್ ಅದ್ರದ್ದು. ಆಮೇಲೆ ಇದು ನ್ಯೂಮರಿಕಲ್ಸ್ ಪ್ರಾಕ್ಟೀಸ್ ಮಾಡಿಕೊಂಡಿತ್ತಾ. ಇಂಡಕ್ಟೆನ್ಸ್, ಸೆಲ್ಫ್ ಅಂಡ್ ಮ್ಯೂಚುವಲ್ದು ಡೆರಿವೇಶನ್ ಇದೆ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸೆಲ್ಫ್ ಮ್ಯೂಚುವಲ್ ಇಂಡಕ್ಷನ್ದು ಡೆರಿವೇಶನ್
ಅಷ್ಟು ದೊಡ್ಡದಲ್ಲ, 3 ಮಾರ್ಕ್ಸ್ ತನಕ ಕೇಳ್ಬೋದು ಡೆರಿವೇಶನ್. ಸೊ ಅದು ಮತ್ತೆ ನೀವು ಓದಿದ್ರೆ 3 ಮಾರ್ಕ್ಸ್ ಖಂಡಿತ ಶೋರ್ ಶಾರ್ಟ್ ಆಗುತ್ತೆ. ಬಟ್ ಇದ್ರದ್ದು ಎಷ್ಟು ಮೀನ್ಸ್ ಕೇಳಕ್ಕೆ ಚಾನ್ಸಸ್ ನೋಡಿದ್ರೆ ಒಂದು 50-60 ಚಾನ್ಸ್ ಇದೆ ಕೇಳಕ್ಕೆ. ಸೊ ಬಟ್ ಸ್ಟಿಲ್ ಪ್ರಿಪೇರ್ ಆಗಿರಿ, ಒಂದ್ ವೇಳೆ ಕೇಳಿದ್ರೆ ಏನ್ ಮಾಡ್ತೀರಾ. ಸೊ ಅದಕ್ಕೆ ಇಂಟರ್ನಲ್ ಆಪ್ಷನ್ಸ್ ಇದೆ. ಆದ್ರೂ ಇಫ್ ಯು ಆರ್ ಲೈಕ್ ಇಂಟರ್ನಲ್ ಆಪ್ಷನ್ಸ್ ಒಂದು 8 ಕ್ವೆಶನ್ ಕೊಟ್ಟು 5 ಕ್ವೆಶನ್ ಕೇಳಕ್ಕೆ ಹೇಳಿದ್ರೆ, ಇಫ್ ಯು ಆರ್ ಅಟ್ ಲೀಸ್ಟ್ ನೋಯಿಂಗ್ 6 to 7 ಕ್ವೆಶನ್ಸ್, ಯು ಹ್ಯಾವ್ ವೆರಿ ಗುಡ್ ಆಪ್ಷನ್ಸ್. ಯಾವ್ದು ಒಳ್ಳೆ ರೀತಿಯಲ್ಲಿ ಬರೀಬಹುದು, ಯಾವ್ದ್ರಲ್ಲಿ ಸ್ಕೋರ್ ಜಾಸ್ತಿ ಮಾಡ್ಬೋದು. ಸೊ ಟ್ರೈ ಟು ಕವರ್ ಆಸ್ ಮೆನಿ ಆಸ್ ಪಾಸಿಬಲ್. ಪೂರ್ತಿ ಓದಕ್ಕಾಗಲ್ಲ, ಬಟ್ ಟ್ರೈ ಟು ಕವರ್ ಆಸ್ ಮೆನಿ ಆಸ್ ಪಾಸಿಬಲ್. ಇಂಡಕ್ಟೆನ್ಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಎಡ್ಡಿ ಕರೆಂಟ್ಸ್ ಆಲ್ಸೋ. ಎಡ್ಡಿ ಕರೆಂಟ್ ಇಸ್ ಅ ಪ್ಯೂರ್ಲಿ ಥಿಯರಿ ಬೇಸ್ಡ್ ಕ್ವೆಶನ್. ಜಸ್ಟ್ ಓದಿದ್ರೆ ಸಾಕು. ನೀವು ಕೊನೆ ಒಂದು ನಿಮಿಷ just run through, just go through what are eddy currents, where are the applications, 4 applications are there given in the textbook. So ad nodidre saaku. Okay, again next one is nuclear chapter. So almost we are coming to the end of it. Nuclear chapter alli main mass defect, yakandre radioactivity iga doubtful agide, sample paper ಅಲ್ಲಿ ಇರಲಿಲ್ಲ. ಆಮೇಲೆ ಡಿಲೀಟೆಡ್ ಟಾಪಿಕ್ಸ್ ಲಿಸ್ಟ್ ಅಲ್ಲೂ ರೇಡಿಯೋ ಆಕ್ಟಿವಿಟಿ ಕೊಟ್ಟಿದ್ದಾರೆ. ಸೊ ರೇಡಿಯೋ ಆಕ್ಟಿವಿಟಿ ಬಗ್ಗೆ ಸ್ವಲ್ಪ ಡೌಟ್ ಇದೆ. ಆದ್ರೂ ಈಗ ನೀವು ಶಾರ್ಟ್ ಫಿಕ್ಸ್ ಯಾವ ಮಾಡ್ಬೋದು, ಮಾಸ್ ಡಿಫೆಕ್ಟ್, ಐನ್ಸ್ಟೈನ್ಸ್ ಮಾಸ್ ಎನರ್ಜಿ ತುಂಬಾ ಮುಖ್ಯ ಈ ಚಾಪ್ಟರ್ ಅಲ್ಲಿ. ರೇಡಿಯೋ ಆಕ್ಟಿವಿಟಿ ಬಿಟ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ದಿಸ್, ಫ್ರಮ್ ವಿಚ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಬೈಂಡಿಂಗ್ ಎನರ್ಜಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೋದು, ಆಮೇಲೆ ಎನರ್ಜಿ ರಿಲೀಸ್ ಇನ್ ರಿಯಾಕ್ಷನ್ಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಅದೆಲ್ಲ ತುಂಬಾ ಮುಖ್ಯ ಇದು. ಆಮೇಲೆ ನ್ಯೂಕ್ಲಿಯರ್ ಸೈಜ್ ಅಂಡ್ ಅಟಾಮಿಕ್ ಮಾಸ್, ಒಂದು ಸಣ್ಣ ಫಾರ್ಮುಲಾ ಇದೆ, ಒಂದು ಸ್ಮಾಲ್ ಜಸ್ಟ್ ಸಿಂಗಲ್ ಫಾರ್ಮುಲಾ, R is equal to R0 into A 1/3. So that is a single formula, but from that they can ask you trick questions, MCQ questions ಕೇಳಬಹುದು ಇದರಲ್ಲಿ ಬೇಸಿಸ್ ಅಲ್ಲಿ. ಸೊ ಮಿಸ್ ಮಾಡಬೇಡಿ ಖಂಡಿತ ಇದನ್ನ. ಜಸ್ಟ್ ಪ್ರಾಕ್ಟೀಸ್ ಅ ಫ್ಯೂ ಪ್ರಾಬ್ಲಮ್ಸ್, ದಟ್ಸ್ ಇನಫ್, ಯು ವಿಲ್ ಬಿ ಕಾನ್ಫಿಡೆಂಟ್ ನ. ಆಮೇಲೆ ನ್ಯೂಕ್ಲಿಯರ್ ಫೋರ್ಸ್ ಪ್ಯೂರ್ಲಿ ಥಿಯರಿ ಕಾನ್ಸೆಪ್ಟ್ ಇದು ನ್ಯೂಕ್ಲಿಯರ್ ಫೋರ್ಸ್. ಸೊ ನ್ಯೂಕ್ಲಿಯರ್ ಫೋರ್ಸ್ ಪ್ರಾಪರ್ಟಿ ಹೆಂಗಿದೆ, ನಾವು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ನ ಹೆಂಗ್ ಡಿಫ್ರೆಂಟ್ ಆಗಿದೆ, ಸೊ ಇದ್ರದ್ದು ರೇಂಜ್ ಎಷ್ಟು, ಆಮೇಲೆ ಒಂದು ಗ್ರಾಫ್ ಕೊಟ್ಟಿದೆ, ವೇರಿಯೇಷನ್ ಗ್ರಾಫ್. ಸೊ ಜಸ್ಟ್ ಲಾಸ್ಟ್ ಮಿನಿಟ್ ಜಸ್ಟ್ ಗೋ ಥ್ರೂ, ಸೊ ಯು ವಿಲ್ ಫೈಂಡ್ ಇಟ್ ವೆರಿ ಈಸಿ ಟು ಕೀಪ್ ಇನ್ ಮೈಂಡ್. ಆಲ್ ರೈಟ್, ನೆಕ್ಸ್ಟ್ ಚಾಪ್ಟರ್ ಇಸ್ ಅಗೇನ್ ಆಟಮ್ಸ್. ಸೊ ಅಗೇನ್ ಓದುವಾಗ ನ್ಯೂಕ್ಲಿಯೈ ಆಟಮ್ಸ್ ಒಂದೇ ಪ್ಯಾಟರ್ನ್ ಅಲ್ಲಿ ಓದಿ. ಸೊ ಆಟಮ್ಸ್ ಅಂಡ್ ನ್ಯೂಕ್ಲಿಯೈ ಬರುತ್ತೆ. ಸೊ ಆಟಮ್ಸ್ ಮತ್ತೆ ನ್ಯೂಕ್ಲಿಯೈ ಮತ್ತೆ ಆಟಮ್ಸ್. ಸೊ ಐ ರೆಕಮೆಂಡ್ ಫಸ್ಟ್ ಸ್ಟಡಿ ಆಟಮ್ಸ್ ಅಂಡ್ ದೆನ್ ಗೋ ಟು ನ್ಯೂಕ್ಲಿಯೈ, ದಟ್ ವಿಲ್ ಬಿ ಬೆಟರ್. ಸೊ ಆಟಮ್ಸ್ ಅಲ್ಲಿ ಬೋರ್ಸ್ ಪಾಸ್ಟುಲೇಟ್ ಯಾವ ಕಾರಣವಶಾಲು ನೀವು ಬೋರ್ಸ್ ಪಾಸ್ಟುಲೇಟ್ ಬಿಡಲೇಬಾರ್ದು. ಬೋರ್ಸ್ ಪಾಸ್ಟುಲೇಟ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇನ್ ಆಟಮ್ಸ್ ಚಾಪ್ಟರ್. ಬೋರ್ಸ್ ಪಾಸ್ಟುಲೇಟ್ ಗೊತ್ತಿದ್ರೆ ನೀವು ಬೇರೆ ಯಾವ ಪ್ರಾಬ್ಲಮ್ ಬೇಕಾದ್ರೂ ಮಾಡ್ಬೋದು, ಯಾವ ಕ್ವೆಶನ್ ಬೇಕಾದ್ರೂ ನೀವು ಅಟ್ಲೀಸ್ಟ್ ನೀವು ಅಟೆಂಪ್ಟ್ ಆದ್ರೂ ಮಾಡ್ಬೋದು. ಸೊ ದಟ್ ಈಸ್ ವೈ ಐ ಆಮ್ ಕೀಪಿಂಗ್ ಇಟ್ ಆಸ್ ಮೋಸ್ಟ್ ಇಂಪಾರ್ಟೆಂಟ್ ಬೋರ್ಸ್ ಪಾಸ್ಟುಲೇಟ್ಸ್, ಬಿಕಾಸ್ ಫ್ರಮ್ ದೇರ್ ಓನ್ಲಿ ಯು ಗೋ ಟು ದಿ ನೆಕ್ಸ್ಟ್ ಟಾಪಿಕ್, ಎನರ್ಜಿ ರೇಡಿಯಸ್ ವೆಲಾಸಿಟಿ ಫಾರ್ಮುಲಾ. ಒಂದು ದೊಡ್ಡ ಡೆರಿವೇಶನ್ ಇದೆ, ಸುಮಾರು ಟರ್ಮ್ಗಳಿದ್ದು ನಿಮಗೆ ಒಂಥರ ಕನ್ಫ್ಯೂಷನ್ ತರ ಆಗುತ್ತೆ ಅಷ್ಟು ದೊಡ್ಡ ಡೆರಿವೇಶನ್ಗೆ. If you understand Bohr's postulate, it will be very very easy to do this derivation of energy. ಅಂದ್ರೆ nth ಲೆವೆಲ್ ಅಲ್ಲಿ ರೇಡಿಯಸ್ ಎಷ್ಟು, ಎನರ್ಜಿ ಎಷ್ಟು, ವೇರಿಯೇಷನ್ ಹೆಂಗಿರುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ n², ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು n², ಆ ರೀತಿಯಲ್ಲಿ ಸಿಗುತ್ತೆ. ಓಕೆ, ಆಮೇಲೆ ಅಟಾಮಿಕ್ ಸ್ಪೆಕ್ಟ್ರದು ಮೇನ್ ಇಂಪಾರ್ಟೆಂಟ್ ಇಸ್ ರಿಡ್ಬರ್ಗ್ ಫಾರ್ಮುಲಾ. ಅಟಾಮಿಕ್ ಸ್ಪೆಕ್ಟ್ರದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ರಿಡ್ಬರ್ಗ್ ಫಾರ್ಮುಲಾ. ರಿಡ್ಬರ್ಗ್ ಫಾರ್ಮುಲಾ ಮನಸ್ಸಲ್ಲಿ ಇಟ್ಟರೆ ಈ ಟ್ರಾನ್ಸಿಷನ್ ಇರುತ್ತಲ್ಲ, ಅಲ್ಲ ಅಂದ್ರೆ ಒಂದು ಎನರ್ಜಿ ಲೆವೆಲ್ ಇನ್ನೊಂದು ಎನರ್ಜಿ ಲೆವೆಲ್ ಬಟ್ ಟ್ರಾನ್ಸಿಷನ್ ಆಗುವಾಗ ಆ ಎನರ್ಜಿ ಎಷ್ಟು. ಸೊ ದಟ್ ಕ್ಯಾನ್ ಬಿ ಈಸಿಲಿ ಡನ್ ಬೈ ರಿಡ್ಬರ್ಗ್ ಫಾರ್ಮುಲಾ. ವೆರಿ ವೆರಿ ಇಂಪಾರ್ಟೆಂಟ್ ರಿಡ್ಬರ್ಗ್ ಫಾರ್ಮುಲಾ ಆ್ಯಂಡ್ ರಿಡ್ಬರ್ಗ್ ಕಾನ್ಸ್ಟೆಂಟ್. ಸೊ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಫಾರ್ಮುಲಾ ಪ್ರಾಕ್ಟೀಸ್ ಮಾಡಿ, ಫಾರ್ಮುಲಾ ಬರೆದು ಪ್ರಾಕ್ಟೀಸ್ ಮಾಡಿ, ಪ್ರತಿಯೊಂದು ಫಾರ್ಮುಲಾ ಡೆರಿವೇಶನ್ ಬರೆದು ಪ್ರಾಕ್ಟೀಸ್ ಮಾಡಿ. ಸೊ ಆಗ ಸ್ವಲ್ಪ ಕಾನ್ಫಿಡೆಂಟ್ ಆಗಿರುತ್ತೆ ನೀವು. ಆಮೇಲೆ ಮತ್ತೆ ಫೈನಲ್ ಅದು ಜಸ್ಟ್ ಓದಿ, ಇದರಲ್ಲಿ ಜಾಸ್ತಿ ಅಷ್ಟು ಇಂಪಾರ್ಟೆಂಟ್ ಏನಲ್ಲ, ಆದರೂ ಜಸ್ಟ್ ಇನ್ ಕೇಸ್, ಜಸ್ಟ್ ಟು ಬಿ ಆನ್ ದ ಸೇಫರ್ ಸೈಡ್, ರುದರ್ಫೋರ್ಡ್ಸ್ ಎಕ್ಸ್ಪೆರಿಮೆಂಟ್, ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಒಂದು ಫಾರ್ಮುಲಾ ಇದೆ, ಆಮೇಲೆ ರಿಪಲ್ಷನ್ ಒಂದು ಫಾರ್ಮುಲಾ ಇದೆ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಸೊ ನಿಮಗೆಲ್ಲ ಗೊತ್ತಿರುತ್ತೆ, ಐ ನೋ ದ್ಯಾಟ್, ಬಟ್ ಸ್ಟಿಲ್ ಜಸ್ಟ್ ಫೈನಲ್ ಮೊಮೆಂಟ್ ಜಸ್ಟ್ ಒಂದ್ಸಲ ರೀಡ್ ಮಾಡಿ, ಇಟ್ ವಿಲ್ ಬಿ ಸ್ಟೇಯಿಂಗ್ ವಿತ್ ಯು. ಆಲ್ ರೈಟ್, ನೋ ವರೀಸ್. ದೆನ್ ಯು ಹ್ಯಾವ್ ಡುವೆಲ್ ನೇಚರ್. ಅಗೇನ್ ಡುವೆಲ್ ನೇಚರ್ ಅಂದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೆ ಡುವೆಲ್ ನೇಚರ್. ಇದರಲ್ಲಿ ಬೇರೆ ಡೌಟೇ ಬೇಡ. ಡುವೆಲ್ ನೇಚರ್ ಅಲ್ಲಿ ಮೇನ್ ಆಗಿ ನೀವು ಫೋಕಸ್ ಮಾಡಿರೋದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಆದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಲ್ಲಿ ಸುಮಾರು ಇದೆ, ಡೀಟೇಲ್ಸ್ ಇದೆ. ಮೇನ್ಲಿ ಒಬ್ಸರ್ವೇಷನ್ ಇದೆ, ಲೆನರ್ಡ್ ವಾಲ್ಬ್ಯಾಕ್ ಒಬ್ಸರ್ವೇಷನ್ ಇದೆ, ಫೇಲಿಯರ್ ಆಫ್ ವೇವ್ ಥಿಯರಿ, ಆಮೇಲೆ ಐನ್ಸ್ಟೈನ್ಸ್ ಥಿಯರಿ ಅಂಡ್ ಫಾರ್ಮುಲಾ. ಐನ್ಸ್ಟೈನ್ಸ್ ಥಿಯರಿ ಅಂಡ್ ಫಾರ್ಮುಲಾ ವೆರಿ ವೆರಿ ಇಂಪಾರ್ಟೆಂಟ್, ಬಿಕಾಸ್ ದೇ ಕ್ಯಾನ್ ಆಸ್ಕ್ ಥಿಯರಿ ಕ್ವೆಶ್ಚನ್ ಆಸ್ ವೆಲ್ ಆಸ್ ನ್ಯೂಮರಿಕಲ್ಸ್. ಸೊ ಐನ್ಸ್ಟೈನ್ಸ್ ಥಿಯರಿ ಅಂಡ್ ಫಾರ್ಮುಲಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ವೇವ್ ಥಿಯರಿ ಫಾರ್ ಫೇಲಿಯರ್ ಮೂರೋ 4 ಪಾಯಿಂಟ್ ಇದೆ, ಕೆಲವೊಂದು ಲಿಟ್ರೇಚರ್ 4 ಪಾಯಿಂಟ್ ಇದೆ, ಕೆಲವೊಂದು ಲಿಟ್ರೇಚರ್ 3 ಪಾಯಿಂಟ್ ಇದೆ. ಅದು ಮನಸ್ಸಲ್ಲಿ ಇಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಅಂಡ್ ಅಬ್ಸರ್ವೇಷನ್ಸ್ ಆಲ್ಸೋ. ಸೊ ಡುವೆಲ್ ನೇಚರ್, ಪ್ಲೀಸ್ ಡೋಂಟ್ ಮಿಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಮತ್ತೆ ಡಿ ಬ್ರಾಗ್ಲಿ ವೇವ್ ಲೆಂತ್. ಸೊ ಡಿ ಬ್ರಾಗ್ಲಿ ವೇವ್ ಲೆಂತ್ ಅಂದ್ರೆ ಕೆಲವೊಂದು ಫಾರ್ಮುಲಾ ಇದೆ. ಮೇನ್ ಫಾರ್ಮುಲಾ ಇಸ್ ಈಕ್ವಲ್ ಟು ಎಚ್ ವೇವ್ ಲೆಂತ್ h/p ಇದೆ. ಆಮೇಲೆ ಇದರದ್ದು ಕೆಲವೊಂದು ವೇರಿಯೇಷನ್ ಇದೆ. ಸೊ ವೆಲಾಸಿಟಿ ಬರ್ಬೋದು ಪಿ ಅಲ್ಲಿ, ಆಮೇಲೆ ಕೈನೆಟಿಕ್ ಎನರ್ಜಿ ಬರ್ಬೋದು, ಎಲೆಕ್ಟ್ರಾನ್ ವೋಲ್ಟ್ ಬರ್ಬೋದು. ಸೊ ಅದರದೆಲ್ಲ ವೇರಿಯೇಷನ್ ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಳ್ಳಿ, ಯಾಕಂದ್ರೆ
ಇಫ್ ಅಟ್ ಆಲ್ ಯು ಗೆಟ್ ಅ ನ್ಯೂಮೆರಿಕಲ್ ಕ್ವಶನ್ ಸಿಕ್ಕಿದ್ರೆ ಯಾವ ರೀತಿಯಲ್ಲಿ ಬೇಕಾದ್ರೂ ಅವ್ರು ಕೇಳ್ಬೋದು. ಸೊ ವೋಲ್ಟೇಜ್ ಕೊಟ್ಟಿರ್ಬೋದು ಅವರು, ಮತ್ತೆ ಒಂದು ಮಾಸ್ ವೆಲಾಸಿಟಿ ಕೊಟ್ಟಿರ್ಬೋದು. ಸೊ ಯು ಹ್ಯಾವ್ ಟು ಡೀಲ್ ವಿತ್ ದಿಸ್ ಅಕಾರ್ಡಿಂಗ್ಲಿ. ಆಲ್ ರೈಟ್. ಆಮೇಲೆ ನೆಕ್ಸ್ಟ್ ಚಾಪ್ಟರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ದಿಸ್ ಆರ್ ಲಾಸ್ಟ್ ಚಾಪ್ಟರ್. ಸೊ ದಿಸ್ ಹ್ಯಾಸ್ ದಿ ಲೀಸ್ಟ್ ವೇಟೇಜ್. ಸೊ ದಿಸ್ ಚಾಪ್ಟರ್ ಹ್ಯಾಸ್ ಓನ್ಲಿ 3 marks. ಹೌದು, 70 ಮಾರ್ಕಲ್ಲಿ ಈ ಚಾಪ್ಟರ್ ಇಂದ ಬರೀ 3 ಮಾರ್ಕ್ಸ್ ಕ್ವೆಶನ್ ಬರಕ್ ಸಾಧ್ಯ ಇರೋದು. ಆಮೇಲೆ ಅದರಲ್ಲಿ ಮೇನ್ ಆಗಿರೋದು ಬರೀ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಾ. ಸೊ ಸ್ಟಾರ್ಟಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಾ ಎಲ್ಲಿಂದ ಶುರು ಆಗುತ್ತೆ? ಗಾಮಾ ಮತ್ತೆ ಯುವಿ, ಗಾಮಾ ಮತ್ತೆ ಎಕ್ಸ್, ಯುವಿ ಮತ್ತೆ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಆಮೇಲೆ ರೆಡ್ ಕೆಳಗಿರೋದು ಇನ್ಫ್ರಾರೆಡ್, ಮೈಕ್ರೋವೇವ್, ರೇಡಿಯೋ. ಸೊ ಇದ್ರ ಎಲ್ಲರದು ಅಕರೆನ್ಸಸ್ ಅವ್ರನ್ನ ಹೆಂಗ್ ಜನರೇಟ್ ಮಾಡ್ಬೋದು, ಆಮೇಲೆ ಅವ್ರದ್ದು ಒಬ್ಬೊಬ್ರದ್ದು ಅಪ್ಲಿಕೇಶನ್, ಅಕರೆನ್ಸ್, ಹೌ ಜನರೇಷನ್ ಟೆಕ್ನಿಕ್ಸ್, ಅಪ್ಲಿಕೇಶನ್ ಹೋದ್ರೆ ಸಾಕು. ಸೊ ಐ ಆಮ್ ಟಾಕಿಂಗ್ ಜಸ್ಟ್ ಅಬೌಟ್ 3 marks. ಸೊ ಕೀಪ್ ದ ಫೈನಲ್ ದಿಸ್ ಥಿಂಗ್ ಆ್ಯಂಡ್ ಇಟ್ಸ್ ಅ ಥಿಯರಿ. ಸೊ ಥಿಯರಿ ಆಗಿರೋ ಏನೋ ನೀವು ಜಸ್ಟ್ ಒಂದ್ಸಲ ರೀಡ್ ಮಾಡಿದ್ರೆ ಸಾಕು, ಮನಸ್ಸಲ್ಲಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ಇರುತ್ತೆ ಹೆಂಗಾದ್ರು, ಬಿಕಾಸ್ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಮನಸ್ಸಲ್ಲಿ ಇರುತ್ತೆ. ಸೊ ಇದರಿಂದ ಏನಾಗಿದೆ, ನಮ್ಮದು ಡಿಸ್ಕಷನ್ ಎಂಡಿಗೆ ಬಂದಿದೆ. ಸೊ ವಿ ಆರ್ ಆಲ್ಮೋಸ್ಟ್ ಗೋಯಿಂಗ್ ಟು ಫಿನಿಶ್. ವಿ ಆರ್ ಆಲ್ರೆಡಿ ಫಿನಿಶ್ಡ್. ಸೊ ದೀಸ್ ಟಾಪಿಕ್ಸ್ ಪ್ಲೀಸ್ ಗೋ ಥ್ರೂ ಆ್ಯಂಡ್ ಇಟ್ಸ್ ಅ ರಿವಿಷನ್. ಸೊ ಪೂರ್ತಿ ಓದ್ಬೇಡಿ, ರಿವೈಸ್ ಮಾಡಿ. ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ ದಟ್ ನೀವೆಲ್ಲರೂ ಓದಿರ್ತೀರಾ. ಸೊ ನಿಮಗೀಗ ಬರೀ ರಿವೈಸ್ ಮಾಡಬೇಕು. ಈ ಒಂದಿನಲ್ಲಿ ಬೇರೆ ಏನು ಮಾಡೋಕ್ಕೂ ಆಗಲ್ಲ. ಒಂದಿನದಲ್ಲಿ ಜಸ್ಟ್ ರಿವೈಸ್ ಮಾಡಿ, ಕಾಮ್ ಆಗಿರಿ, ಪೀಸ್ಫುಲ್ ಆಗಿರಿ, ಹೋಗಿ ನಿಮ್ಮ ಎಕ್ಸಾಮ್ ಬರೀರಿ. ಆಮೇಲೆ ಎಕ್ಸಾಮ್ ಬರೆದಾದ್ಮೇಲೆ ಈಗ ಸುಮಾರು ಜನ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಬರೀತಿದಾರಲ್ಲ, ಮೇನ್ಲಿ CET ಗೆಲ್ಲ ಟ್ರೈ ಮಾಡ್ತಾರೆ. ಸೊ CET ಗೆ ನಮ್ಮ ದೀಕ್ಷಾ CET ಕ್ರ್ಯಾಶ್ ಕೋರ್ಸ್ ಇದೆ. ಸೊ ನೀವು ಆರಾಮಾಗಿರಿ, ಎಕ್ಸಾಮ್ ಬರೀರಿ. ಎಲ್ಲ ಎಕ್ಸಾಮ್ ಮುಗಿದಾದ್ಮೇಲೆ come for the CET crash course. So we are providing CET crash course duration of 45 days. So 45 days ಒಂದು ಕ್ರಾಶ್ ಕೋರ್ಸ್ ಇದೆ. ಸೊ ಇದು ಆಕ್ಚುಲಿ ಬೋರ್ಡ್ ಎಕ್ಸಾಮ್ ಆದಮೇಲೆ, ಬೋರ್ಡ್ ಎಕ್ಸಾಮ್ ಮಾರ್ಚಲ್ಲಿ ಮುಗಿಯುತ್ತೆ. ಸೊ ಏಪ್ರಿಲ್ದ ಶುರು ಆಗುತ್ತೆ. ಆಮೇಲೆ ಇದು ಆಕ್ಚುಲಿ ರೆಸಿಡೆನ್ಸ್ ಮತ್ತೆ ನಾನ್ ರೆಸಿಡೆನ್ಷಿಯಲ್ ಸ್ಟೂಡೆಂಟ್ಸ್ ಇಬ್ರಿಗೂ ಇದೆ. ಅಂದರೆ ಡೇ ಸ್ಕಾಲರ್ ಆಗಿ ಬರ್ಬೋದು. ಬೆಂಗಳೂರು ಇರೋರು, ಬೆಂಗಳೂರು ಹೊರಗಿಂದ ಬಂದಿರೋರಿಗೆ ಅಕಾಮಿಡೇಷನ್ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಅದರಿಂದ ಏನಾಗುತ್ತೆ, ನಿಮಗೆ ಈ ಇದಾರಲ್ಲ, ಈ ನಗ್ತಿರೋ ಮಕ್ಕಳ ಜೊತೆ ನಿಮ್ಮ ಮುಖಾನು ಇರುತ್ತೆ ಇಲ್ಲೇ ಒಂದಿನ. ಸೊ ಯು ಕ್ಯಾನ್ ಆಲ್ಸೋ ಬಿ ಒನ್ ಅಮಂಗ್ ದೆಮ್, ಅ ಟಾಪರ್ ಫ್ರಮ್ ದೀಕ್ಷಾ in all the competitive examinations in CET as well. So for those people who want to know more about the course ಬಗ್ಗೆ ಏನ ಜಾಣಕಾರಿ ಬೇಕಾಗಿರೋದು, ಈ ನಂಬರ್ ಕಾಲ್ ಮಾಡಿ 1800-102-4109 ಟೋಲ್ ಫ್ರೀ ನಂಬರ್ ಇದು. ಸೊ ಐ ಹೋಪ್ ಐ ಹ್ಯಾವ್ ಹೆಲ್ಪ್ಡ್ ಯು ಆಲ್. ಸೊ ಎಲ್ರಿಗೂ ಸ್ವಲ್ಪ ಸಹಾಯ ಮಾಡಿದೆ ಅಂತ ನಾನು ಅನ್ಕೋತಿದ್ದೀನಿ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಮತ್ತೆ ಅನ್ಕೋತಿದ್ದೀನಿ. ಸೊ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಆಮೇಲೆ ಸುಮಾರು ಜನ ಇದ್ದಾರೆ ಈಗ ಲಾಸ್ಟ್ ಮೂಮೆಂಟ್ ಪ್ರಿಪ್ರೇಷನ್ ಇರೋ PUC ಸೆಕೆಂಡ್ PUC ಹುಡುಗರು. ಸೊ ಅವ್ರಿಗೆಲ್ಲ ಶೇರ್ ಮಾಡಿ ನೀವು. ಮತ್ತೆ ಹಿಂದೆಯಿಂದ ಕಂಟೆಂಟ್ ನಾವು ಮಾಡ್ತೀವಿ. ಬಯಾಲಜಿನಲ್ಲಿ ಕ್ವೆಶನ್ ಪೇಪರ್ ಅನಾಲಿಸಿಸ್ ಮಾಡ್ತೀವಿ, ಆಮೇಲೆ ಮತ್ತೆ CET ಪೇಪರ್ ಅನಾಲಿಸಿಸ್ ಮಾಡ್ತೀವಿ. ಸೊ ಇದರಲ್ಲ ನೀವು ಕಂಟೆಂಟ್ ಆಕ್ಸೆಸ್ ಮಾಡಬೇಕಿದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಆಮೇಲೆ ಆ ಬೆಲ್ ಐಕನ್ ಮತ್ತೆ ಒತ್ತಿದ್ರೆ ನಿಮಗೆ ಕರೆಕ್ಟ್ ಟೈಮಲ್ಲಿ ನೋಟಿಫಿಕೇಶನು ಬಂದಿರುತ್ತೆ. ಆಯಿತಾ? ಸೊ ಐ ಹೋಪ್ ಐ ಹ್ಯಾವ್ ಡನ್ ಜಸ್ಟಿಸ್ ಟು ಆಲ್ ಯು ಗೈಸ್. ಥ್ಯಾಂಕ್ ಯು. ಧನ್ಯವಾದ.